ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. ಆಮೆನ್. ಪ್ರೈಸ್ ದಿ ಲಾರ್ಡ್. ಆಮೆನ್. ಆಮೆನ್. ಓಕೆ, ತೀತನಿಗೆ ಬರೆದ ಪತ್ರ 2ನೇ ಅಧ್ಯಾಯ ವಾಕ್ಯ 14 ನಾವು ನೋಡೋಣ. ತೀತನಿಗೆ ಬರೆದ ಪತ್ರ 2ನೇ ಅಧ್ಯಾಯ ವಾಕ್ಯ 14. ಯೇಸು ಕ್ರಿಸ್ತರು ನಮ್ಮನ್ನು ಸಕಲ ಅಪರಾಧಗಳಿಂದ ವಿಮೋಚಿಸಿ ಪರಿಶುದ್ಧರನ್ನಾಗಿಸಿ ಸತ್ಕಾರ್ಯಗಳಲ್ಲಿ ಆಸಕ್ತರಾದ ಒಂದು ಜನಾಂಗವನ್ನಾಗಿ ಮಾಡಿದರು. ನಮ್ಮನ್ನು ತಮ್ಮ ಸ್ವಂತದವರನ್ನಾಗಿಸಿಕೊಳ್ಳಲೆಂದು ತಮ್ಮನ್ನೇ ನಮಗಾಗಿ ಸಮರ್ಪಿಸಿಕೊಟ್ಟರು. ಪ್ರೈಸ್ ದಿ ಲಾರ್ಡ್. ಈ ವಾಕ್ಯ ನೋಡಿ, ಈ ವಾಕ್ಯ ನೀವು ನೋಡ್ತಾ ಹೋದ್ರೆ, ಈ ವಾಕ್ಯವನ್ನ ನೀವು ಧ್ಯಾನಿಸ್ತಾ ಹೋದ್ರೆ, ಈ ವಾಕ್ಯ ನಮಗೆ ಸ್ಪಷ್ಟವಾಗಿ ತಿಳಿಸುತ್ತೆ, ಪ್ರಭು ಯೇಸು ಕ್ರಿಸ್ತರು ನಮ್ಮ ಎಲ್ಲ ಅಪರಾಧಗಳಿಂದ ನಮ್ಮನ್ನು ರಕ್ಷಿಸಿ, ನಮ್ಮನ್ನ ಪರಿಶುದ್ಧಗೊಳಿಸಿ, ಅವರ ಕಾರ್ಯಗಳನ್ನ ಮಾಡುವುದಕ್ಕಾಗಿ, ಅವರ ಸತ್ಕಾರ್ಯಗಳನ್ನ ಈ ಲೋಕಕ್ಕೆ ತಿಳಿಯಪಡಿಸುವುದಕ್ಕಾಗಿ, ಪ್ರಚುರಪಡಿಸುವುದಕ್ಕಾಗಿ ನಮ್ಮನ್ನ ಆರಿಸ್ಕೊಂಡಿದ್ದಾರೆ, ಸ್ವಂತದವರನ್ನಾಗಿ ಆರಿಸ್ಕೊಂಡಿದ್ದಾರೆ. ಇದೇ ವಾಕ್ಯವನ್ನ ನಾವು 1 ಪೇತ್ರ 2ನೇ ಅಧ್ಯಾಯ 9ನೇ ವಾಕ್ಯದಲ್ಲೂ ಕೂಡ ನಾವು ಓದಬಹುದು. 1 ಪೇತ್ರ 2ನೇ ಅಧ್ಯಾಯ 9ನೇ ವಾಕ್ಯ. ನೀವು ದೇವರು ಆಯ್ದುಕೊಂಡ ಜನಾಂಗ, ರಾಜ ಯಾಜಕರು, ಪ್ರೈಸ್ ದಿ ಲಾರ್ಡ್, ರಾಜ ಯಾಜಕರು, ಪವಿತ್ರ ಪ್ರಜೆ, ದೇವರ ಸ್ವಕೀಯ ಜನ, ಅವರ ಅದ್ಭುತ ಕಾರ್ಯಗಳನ್ನು ಪ್ರಚುರಪಡಿಸುವುದಕ್ಕಾಗಿಯೇ ಆಯ್ಕೆಯಾದವರು, ಕಾರ್ಗತ್ತಲಿನಿಂದ ತಮ್ಮ ಅದ್ಭುತಕರವಾದ ಬೆಳಕಿಗೆ ನಿಮ್ಮನ್ನು ಕರೆತಂದವರು ಅವರೇ. ಪ್ರೈಸ್ ದಿ ಲಾರ್ಡ್. ಅದೇ ವಾಕ್ಯ ಮತ್ತೊಮ್ಮೆ ನಾವು ನೋಡ್ತೀವಿ, ಇನ್ನೊಂದು ಕಡೆ ನಾವು ಬರೆಯಲ್ಪಟ್ಟಿದೆ. ಎಫೆಸರಿಗೆ ಬರೆದ ಪತ್ರ 3ನೇ ಅಧ್ಯಾಯ ವಾಕ್ಯ 9. ಎಫೆಸರಿಗೆ ಬರೆದ ಪತ್ರ 3ನೇ ಅಧ್ಯಾಯ ವಾಕ್ಯ 9. ಸಮಸ್ತವನ್ನು ಸೃಷ್ಟಿಸಿದ ದೇವರು ಆದಿಯಿಂದಲೂ ಗುಪ್ತವಾಗಿಟ್ಟಿದ್ದ ತಮ್ಮ ಯೋಜನೆಯನ್ನ ಈಡೇರಿಸುವ ವಿಧಾನವನ್ನು ಸರ್ವಜನರಿಗೆ ತಿಳಿಯಪಡಿಸುವುದಕ್ಕಾಗಿ ನನ್ನನ್ನು ಆರಿಸಿಕೊಂಡಿರುವರು. ಆಮೆನ್. ನನ್ನನ್ನು ಆರಿಸಿಕೊಂಡಿರುವರು. ಈಗ ದೇವರು ಪ್ರತಿಯೊಬ್ಬೊಬ್ಬರ ಮೇಲೆ, ನನ್ನ ಮೇಲೆ, ನಿಮ್ಮ ಮೇಲೆ, ಈ ಲೋಕದಲ್ಲಿರುವಂತಹ ಪ್ರತಿಯೊಬ್ಬೊಬ್ಬರ ಮೇಲೆ ಒಂದು ಯೋಜನೆ ಇಟ್ಟು ಆ ಯೋಜನೆ ಪ್ರಕಾರ ನಮ್ಮನ್ನ ಉಂಟು ಮಾಡಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಪ್ರತಿಯೊಬ್ಬೊಬ್ಬರನ್ನ ಉಂಟು ಮಾಡಿರೋದು ಅದಕ್ಕೋಸ್ಕರನೇ. ಇಲ್ಲಿ ನಾವು ಓದಿದ ವಾಕ್ಯಗಳನ್ನು ನಾವು ಗಮನಿಸ್ತಾ ಹೋದ್ರೆ, ತೀತನಿಗೆ ಬರೆದ ಪತ್ರ 2ನೇ ಅಧ್ಯಾಯ ವಾಕ್ಯ 14, ಹಾಗೂ 1 ಪೇತ್ರ 2ನೇ ಅಧ್ಯಾಯ ವಾಕ್ಯ 9, ಹಾಗೂ ಎಫೆಸರಿಗೆ ಬರೆದ ಪತ್ರ 3ನೇ ಅಧ್ಯಾಯ ವಾಕ್ಯ 9. ಈ 3 ವಾಕ್ಯಗಳನ್ನ ಬಹಳ ಗಂಭೀರವಾಗಿ ನಾವು ಆಲೋಚನೆ ಮಾಡಿದಾಗ, ದೇವರು ನಮ್ಮ ಮೇಲೆ ಅತಿ ದೊಡ್ಡ ಪ್ಲಾನ್ ಇಟ್ಟಿದ್ದಾರೆ. ಅತಿ ದೊಡ್ಡ ಪ್ಲಾನ್. ಪ್ರೈಸ್ ದಿ ಲಾರ್ಡ್. ಅತಿ ದೊಡ್ಡ ಪ್ಲಾನ್ ಇಟ್ಟಿದ್ದಾರೆ. ಅವರ ಯೋಜನೆ ಅತಿ ದೊಡ್ಡದು. ಪ್ರೈಸ್ ದಿ ಲಾರ್ಡ್. ಹಾಗಾದ್ರೆ ಈಗ ಇಲ್ಲಿ ಈ ಯೋಜನೆಗಳು ನೆರವೇರಬಾರದು ಅಂದ್ರೆ ಇಲ್ಲಿ ಸೈತಾನ ಕೆಲವು ಕಾರ್ಯಗಳನ್ನ ಮಾಡಬೇಕಾಗುತ್ತೆ. ಸೈತಾನ ಏನ್ ಮಾಡ್ತಾನೆ? ಕೆಲವು ಕಾರ್ಯಗಳನ್ನ ಮಾಡ್ತಾ ಹೋಗ್ತಾನೆ. ನೋಡಿ, ಈ ವಿಷಯಗಳು ದೇವರ ಯೋಜನೆ ನಮ್ಮ ಮೇಲೆ ಇಟ್ಟ ಮೇಲೆ ಅವ್ರು ಏನ್ ಮಾಡ್ತಾರೆ? ಪ್ರತಿದಿನ ನಮ್ಮೊಂದಿಗೆ ಮಾತಾಡ್ತಾರೆ. ವಾಕ್ಯಗಳ ಮುಖಾಂತರ ಮಾತಾಡ್ತಾರೆ, ಮತ್ತೆ ಕೆಲವು ಕಾರ್ಯಗಳ ಮುಖಾಂತರ, ಕೆಲವು ಘಟನೆಗಳ ಮುಖಾಂತರ, ನಮ್ಮ ಕುಟುಂಬದಲ್ಲಿ ನಡೆಯುವಂಥ ಘಟನೆಗಳು ಅಥವಾ ನಮ್ಮ ಕಣ್ಣು ಮುಂದೆ ನಡೆಯುವಂಥ ಘಟನೆಗಳು, ಎಲ್ಲ ಘಟನೆಗಳ ಮುಖಾಂತರ ದೇವರು ನಮಗೆ ಅವರ ಯೋಜನೆಯನ್ನ ತಿಳಿಸ್ತಾ ಹೋಗ್ತಾರೆ. ಅದಕ್ಕೋಸ್ಕರ ಸೈತಾನ ಏನ್ ಮಾಡ್ತಾನೆ? ನಮ್ಮನ್ನ ಸತ್ಕಾರ್ಯಗಳನ್ನ ಮಾಡದ ವ್ಯಕ್ತಿಗಳನ್ನಾಗಿ ಅವನು ಮಾರ್ಪಡಿಸ್ತಾನೆ. ಸತ್ಕಾರ್ಯಗಳನ್ನ ಮಾಡಬಾರ್ದು. ನಾವು ಯಾವುದೇ ಸತ್ಕಾರ್ಯಗಳನ್ನ ಮಾಡಬಾರ್ದು. ಇಲ್ಲಿ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ, ಸತ್ಕಾರ್ಯಗಳನ್ನ ಮಾಡುವುದಕ್ಕಾಗಿಯೇ ದೇವರು ನಮ್ಮನ್ನ ಆರಿಸಿಕೊಂಡಿದ್ದಾರೆ. ಅದಕ್ಕೋಸ್ಕರನೇ ದೇವರು ನಮ್ಮನ್ನ ಆರಿಸಿಕೊಂಡಿರೋದು ಅವರ ಅದ್ಭುತಕರವಾದ ಕಾರ್ಯಗಳನ್ನ ಈ ಲೋಕಕ್ಕೆ ಪ್ರಚುರಪಡಿಸುವುದಕ್ಕಾಗಿ ದೇವರು ಆರಿಸಿಕೊಂಡಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ನಾವೇನ್ ಮಾಡಬೇಕು ಅಂತ ಹೇಳಿದ್ರೆ, ಈ ವಾಕ್ಯಗಳನ್ನ ನಾವು ಬಹಳ
ಗಂಭೀರವಾಗಿ ನಾವು ಧ್ಯಾನಿಸಬೇಕು. ಎಲ್ಲಾ ಸಂತರುಗಳು ದೇವರ ವಾಕ್ಯವನ್ನ ನಂಬಿದ್ರು, ದೇವರ ವಾಕ್ಯವನ್ನ ವಿಶ್ವಾಸಿಸಿದ್ರು. ಮಾತೆ ಮರಿಯಮ್ಮನವರು ಕೂಡ ಅವರೊಂದಿಗೆ ನೋಡಿ, ಮಾತೆ ಮರಿಯಮ್ಮನವರ ಅವರ ಜೀವಿತದಲ್ಲೂ ಕೂಡ ದೇವರು ಒಂದು ದೊಡ್ಡ ಅದ್ಭುತವನ್ನೇ, ಅಂದ್ರೆ ದೊಡ್ಡ ಯೋಜನೆಯನ್ನೇ ಇಟ್ಟಿದ್ರು. ಅವರ ಯೋಜನೆಯನ್ನ ಗಾಬ್ರಿಯೇಲ್ ದೇವದೂತರು ಬಂದು ಅವರ ಬಳಿಗೆ ಹೇಳಬೇಕಾದ್ರೆ ಅವರು ಅಲ್ಲಿ ಸ್ಥಳ ಕೊಟ್ರು, ಅವಕಾಶ ಕೊಟ್ರು. ಲೂಕನು ಬರೆದ ಶುಭ ಸಂದೇಶದಲ್ಲಿ ನಾವು ಓದ್ತೀವಿ, ಅಲ್ಲಿ ಗಾಬ್ರಿಯೇಲ್ ದೇವದೂತನು ಮಾತೆ ಮರಿಯಮ್ಮನವರ ಬಳಿಗೆ ಬಂದಾಗ, ಮಾತೆ ಮರಿಯಮ್ಮನವರ ಬಳಿಗೆ ಬಂದು ಲೂಕನು ಬರೆದ ಶುಭ ಸಂದೇಶ 1ನೇ ಅಧ್ಯಾಯ ವಾಕ್ಯ 28, ದೇವದೂತನು ಅಂದ್ರೆ ಗಾಬ್ರಿಯೇಲ್ ದೇವದೂತನು ಮಾತೆ ಮರಿಯಳ ಬಳಿಗೆ ಬಂದು, ದೈವಾನುಗ್ರಹ ಭರಿತಳೆ, ನಿನಗೆ ಶುಭವಾಗಲಿ, ನಿನಗೆ ಶುಭವಾಗಲಿ, ಸರ್ವೇಶ್ವರ ನಿನ್ನೊಡನೆ ಇದ್ದಾರೆ ಎಂದನು. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ಗಾಬ್ರಿಯೇಲ್ ದೇವದೂತರು ಮಾತೆ ಮರಿಯಳ ಬಳಿಗೆ ಬಂದು, ಮಾತೆ ಮರಿಯಳ ಮೇಲೆ ದೇವರು ರೂಪಿಸಿರುವ ಯೋಜನೆ, ಯಾವ ಯೋಜನೆ ಅಂತ ಹೇಳಿದ್ರೆ ಯೆಶಾಯ ಪ್ರವಾದಿಯ ಗ್ರಂಥ 7ನೇ ಅಧ್ಯಾಯ ವಾಕ್ಯ 14, 7ನೇ ಅಧ್ಯಾಯ ವಾಕ್ಯ 14ರಲ್ಲಿ, ಸರ್ವೇಶ್ವರ ನಿಮಗೊಂದು ಗುರುತನ್ನು ಕೊಡುವರು, ಇಗೋ ಕನ್ಯೆ ಒಬ್ಬಳು ಗರ್ಭ ತಳೆದು ಪುತ್ರನೊಬ್ಬನನ್ನು ಪ್ರಸವಿಸುವಳು, ಇಮ್ಯಾನ್ಯುಯಲ್ ಎಂದು ಆತನಿಗೆ ಹೆಸರಿಡುವಳು. ಪ್ರೈಸ್ ದಿ ಲಾರ್ಡ್. ಇಗೋ ಕನ್ಯೆಯೊಬ್ಬಳು, ಆ ಕನ್ಯೆ ಯಾರು ಅಂತ ಹೇಳಿದ್ರೆ ಮಾತೆ ಮರಿಯಮ್ಮನವರು. ಸುಮಾರು ಪ್ರಭು ಯೇಸು ಕ್ರಿಸ್ತರು ಹುಟ್ಟುವುದಕ್ಕಿಂತ 600ರಿಂದ 800 ವರ್ಷಗಳ ಮುಂಚಿತವಾಗಿಯೇ ದೇವರು ಒಂದು ಯೋಜನೆ ರೂಪಿಸಿದ್ರು. ಪರಿಶುದ್ಧ ವ್ಯಕ್ತಿಯನ್ನ ಅವರು ಹುಡುಕ್ತಾ ಇದ್ರು, ಪರಿಶುದ್ಧವಾದ ವ್ಯಕ್ತಿಯನ್ನ ಹುಡುಕ್ತಾ ಇದ್ರು. ಅಲ್ಲಿ ಹೇಳಿದ್ದು ನೋಡಿ, ಯೆಶಾಯ ಪ್ರವಾದಿಯ ಗ್ರಂಥ 7ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ಹೇಳ್ತಾರೆ, ಕನ್ಯೆಯೊಬ್ಬಳು, ಅಲ್ಲಿ ಹೆಸರು ಹೇಳಿಲ್ಲ, ಕನ್ಯೆ ಒಬ್ಬಳು, ಅದು ಯಾರು ಬೇಕಾದ್ರೂ ಆಗ್ಬೋದು. ಆದ್ರೆ ಪ್ರಭು ಯೇಸು ಕ್ರಿಸ್ತರು ಈ ಧರೆಗೆ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಪರಿಶುದ್ಧರಾಗಿ, ಯಾರು ಅತಿ ಹೆಚ್ಚು ಪರಿಶುದ್ಧರಾಗಿರ್ತಾರೋ ಅವರ ಮುಖಾಂತರ ಮಾತ್ರ. ಈಗ 2ನೇ ಬರುವಿಕೆಯೂ ಕೂಡ ಅದೇ ರೀತಿ ಇದೆ. 2ನೇ ಬರುವಿಕೆಯೂ ಕೂಡ ಯಾರು ಕಾದು ನೋಡಿ, ಅದು ಕೂಡ ಮುಂಚಿತವಾಗಿಯೇ ತಿಳಿಸಿದ್ದಾರೆ. ಇಬ್ರಿಯರಿಗೆ ಬರೆದ ಪತ್ರ 9ನೇ ಅಧ್ಯಾಯ ವಾಕ್ಯ 28ರಲ್ಲಿ ನಾವು ನೋಡ್ತೀವಿ. ವಾಕ್ಯ 28ರಲ್ಲಿ ನಾವು ಅಲ್ಲಿ ಬರೆಯಲ್ಪಟ್ಟಿದೆ, ಏನಂತ ಬರೆಯಲ್ಪಟ್ಟಿದೆ ನಾನು ಓದ್ತೀನಿ, ಕೇಳಿಸ್ಕೊಳ್ಳಿ. ಇಬ್ರಿಯರಿಗೆ ಬರೆದ ಪತ್ರ 9ನೇ ಅಧ್ಯಾಯ 28ನೇ ವಾಕ್ಯ. ಹಾಗೆಯೇ 27, 28 ಎರಡು ಓದ್ತೀನಿ, ಆಗ ಅರ್ಥ ಆಗುತ್ತೆ. 27 ಹಾಗೂ 28. ಪ್ರತಿಯೊಬ್ಬ ಮಾನವನು ಸಾಯುವುದು ಒಂದೇ ಸಾರಿ, ಅನಂತರ ಅವನು ನ್ಯಾಯ ತೀರ್ಪಿಗೆ ಗುರಿಯಾಗಬೇಕು. ಹಾಗೆಯೇ ಎಲ್ಲಾ ಮಾನವರ ಪಾಪಗಳನ್ನು ಹೊತ್ತು ಹೋಗಲಾಡಿಸಲು ಕ್ರಿಸ್ತ ಯೇಸು ಒಮ್ಮೆಗೆ ಎಲ್ಲ ಕಾಲಕ್ಕೂ ತಮ್ಮನ್ನೇ ಬಲಿಯಾಗಿ ಸಮರ್ಪಿಸಿಕೊಂಡರು, ಎಲ್ಲ ಕಾಲಕ್ಕೂ. ನಂತರ ಹೀಗೆ ಹೇಳ್ತಾ ಇದ್ದಾರೆ, ಮತ್ತೆ ಅವರು ಪ್ರತ್ಯಕ್ಷರಾಗುವರು, ಪಾಪ ನಿವಾರಣೆ ಮಾಡಲೆಂದು ಅಲ್ಲ. ಮೊದಲನೇ ಬಾರಿ ಅವರು ಬಂದಿದ್ದು ಪಾಪವನ್ನ ನಿವಾರಣೆ ಮಾಡುವುದಕ್ಕಾಗಿ, ಅಂದ್ರೆ 2ನೇ ಬಾರಿ ಅವ್ರು ಬರ್ತಾರದು ಪಾಪ ನಿವಾರಣೆ ಮಾಡಲಿಕ್ಕೆ ಅಲ್ಲ. ವಾಕ್ಯ ಮುಂದುವರಿಸಿ, ತಮ್ಮನ್ನು ನಂಬಿ ನಿರೀಕ್ಷಿಸಿಕೊಂಡಿರುವವರನ್ನು ಜೀವೋದ್ಧಾರ ಮಾಡಲೆಂದು ಅವ್ರು ಬರ್ತಾ ಇದ್ದಾರೆ. ವಾಕ್ಯವಾಗಿ ಸ್ಪಷ್ಟವಾಗಿ ಹೇಳ್ತಾ ಇದೆ, ತಮ್ಮನ್ನು ನಂಬಿ ನಿರೀಕ್ಷಿಸಿಕೊಂಡವರನ್ನು ಜೀವೋದ್ಧಾರ ಮಾಡಲು ಬರ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಏನಕ್ಕೆ ಈ ವಾಕ್ಯಗಳನ್ನು ನಾನು ಓದ್ದೆ ಅಂತ ಹೇಳಿದ್ರೆ, ನಾವು ವಾಕ್ಯಗಳನ್ನ ಓದಿ ದೇವರ ಜೀವವುಳ್ಳ ವಾಕ್ಯಗಳನ್ನ ಓದಬೇಕು ಅಂತ ಬೈಬಲ್ ಹೇಳ್ತಾ ಇದೆ. ಆದ್ರೆ ಸೈತಾನ ಏನ್ ಮಾಡ್ತಾನೆ, ಅವನು ಕೂಡ ತನ್ನ ಕಾರ್ಯವನ್ನ ತೋರಿಸ್ತಾ ಹೋಗ್ತಾನೆ. ಮೊದಲನೇದಾಗಿ ಅವನು ಮಾಡುವ ಕೆಲಸ ಏನು ಅಂತ ಹೇಳಿದ್ರೆ, ನಾವು ಈ ದೇವರ ವಾಕ್ಯದಲ್ಲಿ ಏನ್ ಮಾಡಬಾರದು, ದೇವರ ವಾಕ್ಯವನ್ನು ನಾವು ಸಂಶಯ ಪಡಬೇಕು. ದೇವರ ವಾಕ್ಯನ ನಾವು ನಂಬಬಾರದು, ಅದರ ಸಂಶಯ ಪಡಬೇಕು. ಪ್ರೈಸ್ ದಿ ಲಾರ್ಡ್. ಆ ರೀತಿಯಾಗಿ ನಮ್ಮನ್ನ ಅವನು ಮಾರ್ಪಡಿಸ್ತಾನೆ. ಅದಕ್ಕೋಸ್ಕರನೇ ಎಷ್ಟೋ ವ್ಯಕ್ತಿಗಳು ತಮ್ಮ ಪ್ಲಾನ್, ಅಂದ್ರೆ ದೇವರ ಯೋಜನೆ ಗೊತ್ತಿಲ್ಲದೆ ಈಗಲೂ ಕೂಡ
ಲೋಕದೊಂದಿಗೆ ಒಳ್ಳೆಯ ಬಾಂಧವ್ಯನ ಇಟ್ಕೊಂಡು ಅವ್ರು ಏನ್ ಮಾಡ್ತಾ ಇದಾರೆ, ಜೀವಿಸ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಲೋಕದೊಂದಿಗೆ ಅವರು ಒಳ್ಳೆಯ ಬಾಂಧವ್ಯವನ್ನು ಇಟ್ಕೊಂಡಿದ್ದಾರೆ. ಲೋಕ ಏನ್ ಹೇಳ್ತಾ ಇದೆಯೋ ಅಥವಾ ಲೋಕದ ವ್ಯಕ್ತಿಗಳು ಏನ್ ಮಾಡ್ತಾ ಇದಾರೋ ಅದನ್ನೇ ಇವರು ಮಾಡ್ತಾ ಇದ್ದಾರೆ, ಪ್ರೈಸ್ ದಿ ಲಾರ್ಡ್. ಹಾಗಾಗಿ ಸೈತಾನ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ದೇವರ ಮಾತನ್ನು ನಂಬದೆ ಆ ಮಾತಿನಲ್ಲಿ ಸಂಶಯ ಪಡಬೇಕು, ಆ ರೀತಿ ಮಾಡ್ತಾನೆ. ಸಂಶಯ ಇದು ನೆನ್ನೆ ಮೊನ್ನೆದಲ್ಲ. ಆದಿಕಾಂಡದಲ್ಲಿ 3ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ, ದೇವರು ನಮಗೆಲ್ಲ ಚೆನ್ನಾಗಿ ಗೊತ್ತಿದೆ, ಏದೇನ್ ತೋಟವನ್ನು ಉಂಟು ಮಾಡಿದ್ರು. ಅದರಲ್ಲೆಲ್ಲ ಅತಿ ಸುಂದರವಾಗಿರುವ ಏದೇನ್ ತೋಟವನ್ನು ಉಂಟು ಮಾಡಿ ಅಲ್ಲಿ ಆದಮನನ್ನು ಉಂಟು ಮಾಡಿದ್ರು. ಆದಮನನ್ನು ಉಂಟು ಮಾಡಿ ಆದಮ ಏಕಾಂಗಿ ಇರುವುದು ಒಳ್ಳೆಯದಲ್ಲ ಅಂತ ಹೇಳಿ ನಂತರ ಆತನಿಗೆ ಒಂದು ಸಹಪಾಠಿಯನ್ನು ಕೂಡ ಕೊಟ್ಟರು. ಪ್ರೈಸ್ ದಿ ಲಾರ್ಡ್. ಆದ್ರೆ ಆದಿಕಾಂಡ 3ನೇ ಅಧ್ಯಾಯ 1ರಲ್ಲಿ ಸೈತಾನ ಏನ್ ಮಾಡ್ತಾನೆ ಅಂದ್ರೆ ತನ್ನ ಕುಯುಕ್ತಿಯನ್ನು ತೋರಿಸ್ತಾನೆ. ಅಲ್ಲಿ ಅವನು ಹೇಳ್ತಾನೆ ನೋಡಿ, ಅಲ್ಲಿ ಸರ್ವೇಶ್ವರನಾದ ದೇವರು ಉಂಟು ಮಾಡಿದ ಭೂಜಂತುಗಳಲ್ಲಿ ಅತಿ ಯುಕ್ತವುಳ್ಳದ್ದು ಸರ್ಪ. ಈಗ ಪ್ರಾರಂಭ ಆಗುತ್ತೆ. ಆ ಸರ್ಪ ಮಹಿಳೆಯ ಬಳಿಗೆ ಬಂದು, ಏನಮ್ಮ, ಈ ತೋಟದಲ್ಲಿರುವ ಯಾವ ಮರದ ಹಣ್ಣನ್ನು ತಿನ್ನಕೂಡದು ಎಂದು ದೇವರು ಆಜ್ಞೆ ಮಾಡಿರುವುದು ನಿಜವೋ ಎಂದು ಕೇಳಿತು. ಪ್ರೈಸ್ ದಿ ಲಾರ್ಡ್. ಅದು ಅವನಿಗೆ ಗೊತ್ತಿಲ್ಲ, ಬಟ್ ಯಾರಿಗೆ, ಸೈತಾನಿಗೆ ಗೊತ್ತಿಲ್ಲ. ಆದ್ರೂ ಕೂಡ ಅವನು ಬಂದು ನೇರವಾಗಿ ಕೇಳ್ತಾ ಇದ್ದಾನೆ, ಅವಳ ಬಳಿಗೆ ನೇರವಾಗಿ ಬಂದು ಕೇಳ್ತಾ ಇದ್ದಾನೆ. ಏನಕ್ಕೆ? ದೇವರು ಆ ನುಡಿದಿರುವ ಆ ಮಾತಿನಲ್ಲಿ ಒಂದು ಸಂಶಯವನ್ನು ಉಂಟು ಮಾಡಬೇಕು. ಇವತ್ತು ನಾವು ಕೂಡ ಪ್ರಾರ್ಥನೆ ಮಾಡ್ತೀವಿ, ದೇವರ ವಾಕ್ಯಗಳನ್ನು ಓದ್ತೀವಿ, ಆದರೆ ಅತಿಯಾದ ಸಂಶಯ ನಮಗೆ ಜಾಸ್ತಿ. ಅತಿಯಾದ ಸಂಶಯ. ಈಗಲೂ ಕೂಡ ಕೆಲವು ಕ್ರೈಸ್ತರು ಏನ್ ಮಾಡ್ತಾರೆ ಅಂದ್ರೆ, ಕಥೋಲಿಕ ಕ್ರೈಸ್ತರು ಇರ್ಬೋದು, ಎಲ್ಲರೂ ಕ್ರೈಸ್ತರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ವಾಕ್ಯಗಳನ್ನ ಓದ್ತಾರೆ, ಆದ್ರೆ ಆ ವಾಕ್ಯಗಳನ್ನು ನಂಬೋದಿಲ್ಲ. ಸ್ವಲ್ಪ ಡೌಟ್ ಅದ್ರ ಮೇಲೆ. 3 ಕಾಲಗಳನ್ನ ಧರ್ಮ ಪಂಡಿತರು ಬರೆದಿಟ್ಟಿದ್ದಾರೆ. 3 ಕಾಲಗಳು. ಆದಿಕಾಂಡದಲ್ಲಿ 6ನೇ ಅಧ್ಯಾಯ ತನಕ ಒಂದು ಕಾಲ, 6ನೇ ಅಧ್ಯಾಯ ತನಕ ಒಂದು ಕಾಲ, ನೋಹನ ಕಾಲ ತನಕ ಒಂದು ಕಾಲ, ನೋಹನ ಕಾಲದಿಂದ ಪ್ರಭು ಯೇಸು ಕ್ರಿಸ್ತರು ಬರುವ ತನಕ, ಪ್ರಭು ಯೇಸು ಕ್ರಿಸ್ತರು ಸ್ವರ್ಗಾರೋಹಣ ಆಗೋ ತನಕ ಅದೊಂದು ಕಾಲ. 2 ಕಾಲ ಆಯ್ತು. ಈಗ 3ನೇ ಕಾಲ, ಈಗ ಕೃಪೆಯ ಕಾಲ. ಇದು ದೇವರು ನಮಗೆ ಮಾರ್ಪಡ್ಲಿಕ್ಕೆ, ನಮ್ಮನ್ನೇ ಮಾರ್ಪಡಿಸ್ಕೊಳ್ಳಿಕ್ಕೆ ಉಚಿತವಾಗಿ ಕೊಟ್ಟಿರುವಂತ ಕಾಲ, ತಮ್ಮನ್ನೇ ನ್ಯಾಯ ತೀರ್ಪಿಗೆ ಸಿದ್ಧತೆ ಮಾಡಿಕೊಂಡಿರುವ ಕಾಲ. ಪ್ರೈಸ್ ದಿ ಲಾರ್ಡ್. ಆದ್ರೂ ಕೂಡ ನೋಡಿ, ಜನರು ಏನ್ ಮಾಡ್ತಾ ಇದಾರೆ, ನ್ಯಾಯ ತೀರ್ಪಿಗೆ ಸಿದ್ಧರಾಗ್ತಾ ಇಲ್ಲ. ಬದಲಾಗಿ ಏನ್ ಮಾಡ್ತಾ ಇದ್ದಾರೆ, ಲೋಕದ ಪ್ರಾರ್ಥನೆಗಳು, ಲೋಕದ ವ್ಯಕ್ತಿಗಳು ಏನ್ ಹೇಳ್ತಾರೋ ಅದರಲ್ಲಿ ಭರವಸೆ, ಅದರಲ್ಲೇ ನಂಬಿಕೆ ಇಡೋದು. ಅಂದ್ರೆ ಏನು? ದೇವರ ವಾಕ್ಯದಲ್ಲಿ ಅವನು ಸಂಶಯವನ್ನು ಉಂಟು ಮಾಡ್ತಾನೆ. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ಬಹಳ ಎಚ್ಚರಿಕೆಯಾಗಿರಬೇಕು. ದೇವರ ವಾಕ್ಯಗಳಲ್ಲಿ ನಾವು ವಿಶ್ವಾಸ ಇಡಬೇಕು, ಅದನ್ನು ನಾವು ಸ್ವೀಕಾರ ಮಾಡಿಕೊಳ್ಬೇಕು, ನಂತರ ಅದನ್ನು ನಾವು ವಿಶ್ವಾಸಿಸಬೇಕು. ನಾವು ವಿಶ್ವಾಸಿಸ್ತಾ ಇಲ್ಲ. ಏನಕ್ಕೆ ವಿಶ್ವಾಸಿಸ್ತಾ ಇಲ್ಲ ಅಂತ ಹೇಳಿದ್ರೆ, ಅದರ ಆಳ ನಮಗೆ ಗೊತ್ತಿಲ್ಲ. ನಾವೇನ್ ಮಾಡ್ತಾ ಇದೀವಿ, ಚರ್ಚ್ಗೆ ಹೋದ್ರೆ ಕಥೋಲಿಕ ಕ್ರೈಸ್ತರು ಯಾರು ಬೈಬಲ್ ತಗೊಂಡೋಗ್ತಾರ ಚರ್ಚ್ಗೆ? ಯಾರು ತಗೊಂಡೋಗಲ್ಲ. ಕಥೋಲಿಕ ಕ್ರೈಸ್ತರು, ಮುಖ್ಯವಾಗಿ ರೋಮನ್ ಕಥೋಲಿಕ ಕ್ರೈಸ್ತರು ಬೈಬಲ್ ಮುಟ್ಲಿಕ್ಕೆ ಅವ್ರ ಕೈಲಿ ಆಗಲ್ಲ. ಮುಟ್ಟೋಕೆ ಟೈಮ್ ಇಲ್ಲ ಅವರಿಗೆ. ಮುಟ್ಟಿದ್ರು ಯಾವುದೋ ಒಂದು ವಾಕ್ಯ, ಯಾವುದು, ಕೀರ್ತನೆ 91 ಓದಿ ಏನ್ ಮಾಡ್ತಾರೆ, ಕೀರ್ತನೆ 91 ಓದಿ ಅವ್ರು ಏನ್ ಮಾಡ್ತಾರೆ, ಅಲ್ಲಿಗೆ ಮುಗಿಸ್ತಾರೆ. ಯಾರೋ ಒಬ್ಬ ಬೋಧಕ ಹೇಳ್ತಾರೆ ಕೀರ್ತನೆ 91 ಓದಿ ಸಾಕು, ಅಥವಾ ಯಾರೋ ಒಬ್ಬ ಯಾಜಕರು ಹೇಳ್ತಾರೆ ಕೀರ್ತನೆ 91 ಓದಿ ಸಾಕು. ಪ್ರೈಸ್ ದಿ ಲಾರ್ಡ್. ಅದು ಓದಿದ್ರೆ ಸಾಕು, ನೀವೆಲ್ಲರೂ ರಕ್ಷಿಸಲ್ಪಡ್ತೀರಾ. ನೋಡಿ, ಕೀರ್ತನೆ 91 ಮಾತ್ರ ಅದೊಂದ್ರಿಂದ ಮಾತ್ರ ನಮಗೆ ಅದೊಂದು ಮಾತ್ರ ಓದಬೇಕು ಅಂತ ಹೇಳಿದಿದ್ರೆ, ಪವಿತ್ರಾತ್ಮರು ಮುಖ್ಯವಾಗಿ ಅದೊಂದೇ ಬರೆದಿಡ್ತಾ ಇದ್ರು. ಬೇರೆ ಯಾವುದನ್ನು ಬರೆದಿಡ್ತಾ ಇರಲಿಲ್ಲ. ಪ್ರೈಸ್ ದಿ ಲಾರ್ಡ್. ಅರ್ಥ ಮಾಡ್ಕೊಳ್ಳಿ, ಯಾವುದನ್ನು ಬರೆದಿಡ್ತಾ ಇರಲಿಲ್ಲ. ನೋಡಿ, ದೇವರು ಆದಿಕಾಂಡದಲ್ಲಿ ನಡೆದಿರುವ ಘಟನೆಗಳನ್ನು ನಮಗೆ ತಿಳಿಸಿ
ಪ್ರಭು ಯೇಸು ಕ್ರಿಸ್ತರ ಆ ವಾಕ್ಯಗಳಲ್ಲಿ ಜೀವಿಸುವಂತೆ ಮಾಡಿ, ನಂತರ ನ್ಯಾಯ ತೀರ್ಪಿಗೆ ಸಿದ್ಧತೆ ಮಾಡ್ತಾರ ನಮ್ಮನ್ನ. ಆದಿಕಾಂಡದಲ್ಲಿ ನಡೆದಿರುವ ಎಲ್ಲಾ ಘಟನೆಗಳನ್ನು ನಮಗೆ ತಿಳಿಸಿ, ಇಂಚಿಂಚಾಗಿ ಈ ಲೋಕವನ್ನು ಉಂಟು ಮಾಡಿದ್ದು, ಏದೇ ತೋಟವನ್ನು ಉಂಟು ಮಾಡಿದ್ದು, ಅಲ್ಲಿ ನಡೆದಿದ್ದು, ಕಾಯಿನನ್ನು ಏಬೆಲನ್ನು ಕೊಂದಿದ್ದು, ಮತ್ತೆ ಅಲ್ಲಿಂದ ಎಲ್ಲಾ ವಿಷಯವನ್ನ ನೋಡಿ, ನಾವು ಕುಟುಂಬದಲ್ಲಿ ಹೇಗ್ ಮಾತಾಡ್ತೀವೋ ಎಲ್ಲಾ ವಿಷಯವನ್ನು ನಮಗೆ ಹೇಳ್ತಾ ಬರ್ತಾ ಇದ್ದಾರೆ. ಆಮೇಲೆ ಎಲ್ಲರೂ ಪಾಪ ಮಾಡಿದ್ದು, ನೋಹನ ಮುಖಾಂತರ ಎಲ್ಲರೂ ಆ ಒಂದು ಕುಟುಂಬ ರಕ್ಷಣೆ ಹೊಂದಿದ್ದು, ಅದಾದ್ಮೇಲೆ ಮತ್ತೆ ಪಾಪಗಳು ಪ್ರಾರಂಭವಾಗಿದ್ದು, ಮತ್ತೆ ಏನೇನಾಯ್ತು ಎಲ್ಲವನ್ನ ದಾವೀದ ರಾಜ, ಶಾಮುವೇಲ, ಮತ್ತೆ ಎಲ್ಲಾ ವಿಷಯಗಳನ್ನ ಅವ್ರು ಏನ್ ಮಾಡ್ತಾ ಇದಾರೆ, ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಒಂದು ಎಚ್ಚರಿಕೆಯ ಸಂದೇಶವಾಗಿ ತಿಳಿಸ್ಕೊಡ್ತಾ ಇದ್ದಾರೆ. ಸೋದೋಮ್ ಗೋಮೋರ ಪಟ್ಟಣ ಯಾಕೆ ದೇವರು ಬೆಂಕಿಯಲ್ಲಿ ಸುಟ್ರು ಅದನ್ನು ಕೂಡ ತಿಳಿಸ್ಕೊಡ್ತಾ ಇದ್ದಾರೆ ನಮಗೆ. ಯಾಕೆ ಅವ್ರು ತಿಳಿಸ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ, ಅವರು ತಿಳಿಸ್ಬೇಕನ್ನೋ ಅವಶ್ಯಕತೆ ಇಲ್ಲ. ನಮ್ಮ ಆತ್ಮ ಅವರಿಗೆ ಅತಿ ಪ್ರಮುಖವಾದುದು, ಒಂದೊಂದು ಆತ್ಮಗಳು ಕೂಡ ಪ್ರಮುಖವಾದುದು. ಹಾಗಾಗಿ ಅವರು ತಮ್ಮ ಜೀವವುಳ್ಳ ವಾಕ್ಯಗಳ ಮುಖಾಂತರ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಈ ರೀತಿ ಇವರು ಜೀವಿಸ್ತಾ ಇದ್ರು, ಈ ರೀತಿಯಾದ ದಂಡನೆಯನ್ನು ಅವರು ಪಡ್ಕೊಂಡ್ರು. ಪ್ರೈಸ್ ದಿ ಲಾರ್ಡ್. ಸೊ ಹಾಗಾಗಿ ದೇವರ ವಾಕ್ಯಗಳು ನಮಗೆ ಹೇಗೆ ಅಂತ ಹೇಳಿದ್ರೆ, ದೇವರ ಹಳೆ ಒಡಂಬಡಿಕೆ ನಮಗೆ ಎಚ್ಚರಿಕೆ ಕೊಡುತ್ತೆ, ಹೊಸ ಒಡಂಬಡಿಕೆ ನಮಗೆ ಜೀವಿಸುವಂತೆ ಮಾಡಿ ನಿತ್ಯ ಜೀವವನ್ನ ಪಡೆದುಕೊಳ್ಳುವಂತೆ ನಮ್ಮನ್ನ ಬಲಪಡಿಸ್ತಾ ಇದೆ. ತಮಾಷೆ ಅಲ್ಲ, ಬೈಬಲ್ ನಾವು ಎಷ್ಟು ದೂರ ಇಟ್ಟಿರ್ತೀವೋ ದೇವರಿಂದ ನಾವು ಅಷ್ಟೇ ದೂರ ಇರ್ತೀವಿ. ಕೆಲವು ಜನ ಹೇಳ್ತಾರೆ, ಬೋಧಕರು, ಕೆಲವು ಜನ ನಾವು ಪ್ರಾರ್ಥನೆ ಮಾಡ್ಲಿಲ್ವಾ, ವಾಕ್ಯ ಓದಿಲ್ವಾ ಅಂತ ಹೇಳಿದ್ರೆ, ಇಲ್ಲ ನಾನು ಇವರು ವಾಕ್ಯ ಬೋಧಿಸ್ತಾರೆ ಅದನ್ನ ನಾನು ಕೇಳಿಸ್ಕೊಳ್ತಾ ಇದ್ದೆ. ನೀವು ಎಷ್ಟೇ ಕೇಳಿಸ್ಕೊಳ್ಳಿ, ಅದ್ರಲ್ಲಿ ಏನ್ ತಪ್ಪೇನಿಲ್ಲ, ಕೇಳಿಸ್ಕೊಳ್ಳೋ ತಪ್ಪೇನಿಲ್ಲ. ಯಾವ ಬೋಧಕ ಬೋಧಿಸಿದ್ರು ನೀವು ಕೇಳೋದ್ರಲ್ಲಿ ತಪ್ಪೇನಿಲ್ಲ. ಆದ್ರೆ ಆ ವಾಕ್ಯಗಳು, ಅವರು ಬೋಧಿಸುವಂತ ವಾಕ್ಯಗಳು ಬೈಬಲಲ್ಲಿ ಇದೆಯಾ, ನಂಬಬೇಕು, ಇಲ್ಲವಾ ಬಿಟ್ಬಿಡ್ಬೇಕು ಅಲ್ಲಿಗೆ. ಆದ್ರೆ ವೈಯಕ್ತಿಕವಾಗಿ ದೇವರ ಜೀವವುಳ್ಳ ವಾಕ್ಯಗಳನ್ನು ಓದಬೇಕಾಗಿರೋದು ನಮ್ಮ ಕರ್ತವ್ಯ. ದೇವರ ಜೀವವುಳ್ಳ ವಾಕ್ಯಗಳನ್ನ ವೈಯಕ್ತಿಕವಾಗಿ ಕುಟುಂಬದಲ್ಲಿರುವ ಪ್ರತಿಯೊಬ್ಬೊಬ್ಬರು ಓದಬೇಕಾಗಿರುವುದು ನಮ್ಮ ಕರ್ತವ್ಯ. ಯಾಕೆ ಅಂತ ಹೇಳಿದ್ರೆ, ಆ ವಾಕ್ಯಗಳ ಮುಖಾಂತರನೇ ದೇವರು ನಮ್ಮೊಂದಿಗೆ ಅತಿ ಹೆಚ್ಚಾದ ಸಮಯದಲ್ಲಿ ಮಾತಾಡ್ತಾರೆ. ಅತಿ ಹೆಚ್ಚಾದ ಸಮಯದಲ್ಲಿ ಅವರ ಜೀವವುಳ್ಳ ವಾಕ್ಯಗಳ ಮುಖಾಂತರ ಮಾತಾಡ್ತಾರೆ. ಪ್ರೈಸ್ ದಿ ಲಾರ್ಡ್. ಸೊ ಹಾಗಾಗಿ ಆದಿಕಾಂಡ 3ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ನಾವು ನೋಡ್ತೀವಿ, ಸೈತಾನನು ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ದೇವರ ಜೀವವುಳ್ಳ ವಾಕ್ಯದಲ್ಲಿ ಸಂಶಯವನ್ನ ಬಿತ್ತುತ್ತಾನೆ. ಅಲ್ಲಿ ಆತ ಹೇಳ್ತಾ ಇದ್ದಾನೆ, ಯಾರಿಗೆ, ಅವಳಿಗೆ ಹೇಳ್ತಾ ಇದ್ದಾನೆ, ಏನಮ್ಮ ಈ ತೋಟದಲ್ಲಿರುವ ಯಾವ ಮರದ ಹಣ್ಣನ್ನು ತಿನ್ನಕೂಡದೆಂದು ದೇವರು ನಿಮಗೆ ಆಜ್ಞೆ ಮಾಡಿದ್ದಾರೆ. ನೋಡಿ, ಒಂದು ಸಂಶಯದ ಬೀಜ ಬಿತ್ತಾಯಿತು. ಆಗ ಆಕೆಗೆ ಅರಿವಾಯಿತು, ಹೌದಲ್ವಾ, ಯಾಕೆ ಹೇಳಿದ್ರು, ಏನಕ್ಕೆ ಹೇಳಿದ್ರು, ಹೇಳ್ಬಾರ್ದಾಗಿತ್ತಲ್ಲ, ಇಷ್ಟು ದೊಡ್ಡ ತೋಟದಲ್ಲಿ ಎಲ್ಲ ಹಣ್ಣನ್ನ ತಿನ್ರಿ, ಅದು ಮಾತ್ರ ತಿನ್ಬೇಡಿ ಅಂತ ಹೇಳಿದ್ರಲ್ಲ, ಯಾಕೆ? ನಾವು ಕೂಡ ಕೆಲವು ಬಾರಿ ಹೇಳ್ತೀವಿ, ಕೆಲವು ಬಾರಿ ಯಾಜಕರು ಅಥವಾ ಬೋಧಕರು ಹೇಳ್ತಾರೆ, ನೀವು ಇದನ್ನ ಮಾಡಬೇಡಿ ಅಂತ ಹೇಳಿದ್ರೆ ಅವ್ರು ಕೆಲವು ಜನ ಯೋಚನೆ ಮಾಡ್ತಾರೆ, ಯಾಕೆ ಹೇಳಿದ್ರು ಇವರು ಮಾಡಬಾರ್ದು ಅಂತ. ಕೆಲವು ಜನ ಏನ್ ಮಾಡ್ತಾರೆ, ಅವ್ರೇನ್ ಹೇಳೋದು ನಾವು ಮಾಡೇ ಮಾಡ್ತೀವಿ. ಪ್ರೈಸ್ ದಿ ಲಾರ್ಡ್. ನಾವು ಮಾಡೇ ಮಾಡ್ತೀವಿ. ಅವ್ರೇನ್ ಹೇಳೋದು, ಅವ್ರೇನು ಅಷ್ಟು ದೊಡ್ಡ ಬೋಧಕರ, ಅವ್ರು ಆ ಥರದವ್ರ, ಈ ಥರದವ್ರ? ಅದಕ್ಕೆ ಬದಲು ವಾಕ್ಯಗಳನ್ನ ಇಟ್ಕೊಂಡು ನಾವೇನ್ ಮಾಡ್ತೀವಿ, ಪ್ರೈಸ್ ದಿ ಲಾರ್ಡ್, ಆ ತಪ್ಪದ ಮಾರ್ಗದಲ್ಲಿ ಜೀವಿಸ್ಲಿಕ್ಕೆ ಪ್ರಯತ್ನಿಸ್ತೀವಿ. ಇನ್ನೊಂದು ವಾಕ್ಯ ಓದೋಣ. 2 ಕೊರಿಂಥಿ ಅವನು ಯಾವ ರೀತಿ ಸಂಶಯವನ್ನು ಉಂಟು ಮಾಡ್ತಾನೆ ಅನ್ನೋದನ್ನ ನಾವಿಲ್ಲಿ ನೋಡೋಣ. 2 ಕೊರಿಂಥಿ 11ನೇ ಅಧ್ಯಾಯ ವಾಕ್ಯ 3 ಹಾಗೂ 4, ಎರಡನ್ನು ನಾನು ಓದ್ತೀನಿ, ಕೇಳಿಸ್ಕೊಳ್ಳಿ. ಹಾಗೆ 3 ಹಾಗೂ 4, 2 ಕೊರಿಂಥಿ 11ನೇ ಅಧ್ಯಾಯ ವಾಕ್ಯ 3 ಹಾಗೂ 4. ಆದರೂ ಅವಳು ಸರ್ಪದ ಕುಯುಕ್ತಿಗೆ ಸಿಕ್ಕಿ ಮೋಸ ಹೋದಂತೆ ನೀವು ಕೂಡ ಕ್ರಿಸ್ತ ಯೇಸುವಿನ ವಿಷಯದಲ್ಲಿ ಇರಬೇಕಾದ ಶುದ್ಧ ಪಾವಿತ್ರ್ಯವನ್ನು ಕಳೆದುಕೊಂಡು ಕೆಟ್ಟು ಹೋಗದಿರಿ. ನಿಮ್ಮ ಭಯ ಕೆಟ್ಟು ಓದಿರಿ ಎಂಬ ಭಯ ನನಗುಂಟು. ಏಕೆಂದರೆ
ಯಾರಾದರೂ ಬಂದು ನಾವು ಬೋಧಿಸದೇ ಇರುವ ಬೇರೊಬ್ಬ ಯೇಸುವನ್ನು ಬೋಧಿಸಿದರೆ ನೀವು ಸ್ವೀಕರಿಸುತ್ತೀರಿ. ನೀವು ಹೊಂದಿರುವ ಪವಿತ್ರಾತ್ಮರಿಗೆ ಬದಲಾಗಿ ಬೇರೊಬ್ಬ ಆತ್ಮವನ್ನು ಪಡೆಯುವಂತೆ ಮಾಡಿದರೆ ನೀವು ಸ್ವಾಗತಿಸುತ್ತೀರಿ. ನಿಮಗೆ ಈಗಲೇ ದೊರಕಿರುವ ಶುಭ ಸಂದೇಶವಲ್ಲದೆ ಬೇರೊಂದು ಸಂದೇಶವನ್ನು ನಿಮಗೆ ಸಾರಿದರೆ ನೀವು ಒಮ್ಮೆಗೆ ಒಪ್ಪಿಕೊಳ್ಳುತ್ತೀರಿ. ಇದು ನಿಜಕ್ಕೂ ಆಶ್ಚರ್ಯವೇ ಸರಿ. ಪ್ರಭು ಯೇಸು ಕ್ರಿಸ್ತರ ವಿಷಯವಾಗಿ ಬೇರೆ ಯಾರಾದರೂ ಬಂದು ನಿಮಗೆ ಮೆಚ್ಚುವಂತ ಬೋಧನೆಗಳನ್ನು ಕೊಟ್ರೆ ನೀವೇನ್ ಮಾಡ್ತೀರಾ? ಬಹಳ ಸುಂದರವಾಗಿ ಅಂಗೀಕಾರ ಮಾಡ್ಕೊಳ್ತೀರಾ, ಬಹಳ ಸುಂದರವಾಗಿ ಆಲಿಸ್ತೀರಾ. ಪ್ರೈಸ್ ದಿ ಲಾರ್ಡ್. ಸಂತ ಪೌಲರು ಬರೀತಾರೆ, ಕಟ್ಟು ಕಥೆಗಳಿಗೆ ಜನರು ಏನ್ ಮಾಡ್ತಾರೆ? ಅತಿ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡ್ತಾರೆ. ಕಟ್ಟು ಕಥೆಗಳಿಗೆ. ಪ್ರೈಸ್ ದಿ ಲಾರ್ಡ್. 2 ತಿಮೋತಿ 4ನೇ ಅಧ್ಯಾಯ ವಾಕ್ಯ 3 ಹಾಗೂ 4. ಜನರು ಸದ್ಬೋಧನೆಯನ್ನು ಸಹಿಸದೆ ಸ್ವೇಚ್ಛಾಚಾರಿಗಳಾಗಿರುವ ಕಾಲವು ಬರುತ್ತದೆ. ತಮ್ಮ ದುರುಚಿಗಳಿಗೆ ಅನುಗುಣವಾಗಿ ಬೋಧಿಸುವವರಿಗೆ ಕಾತುರದಿಂದ ಕಿವಿಗೊಡಲು ಕೂಡಿಕೊಳ್ಳುತ್ತಾರೆ. ಸತ್ಯಕ್ಕೆ ಕಿವಿಗೊಡದೆ ಕಟ್ಟು ಕಥೆಗಳನ್ನು ಕೇಳಲು ಅಲೆದಾಡುತ್ತಾರೆ. ಪ್ರೈಸ್ ದಿ ಲಾರ್ಡ್. ಈಗ ನೋಡಿ, 2 ಕೊರಿಂಥ್ಯ 11ನೇ ಅಧ್ಯಾಯ ವಾಕ್ಯ 3 ಹಾಗೂ 4 ವಾಕ್ಯ ಹೇಳುವ ಹಾಗೆ ಏನ್ ಮಾಡ್ತಾರೆ? ಕೆಲವು ಜನ ಬಂದು ಏನ್ ಮಾಡ್ತಾರೆ? ಕೆಲವು ಸಂತರುಗಳ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟು ಅವರ ಮುಖಾಂತರ ದೇವರ ರಾಜ್ಯ ಸೇರ್ಬೋದು ಅಂತ ನಮಗೆ ಬೋಧಿಸ್ತಾರೆ. ಅದನ್ನು ನಾವು ಅಕ್ಸೆಪ್ಟ್ ಮಾಡ್ಕೊಳ್ತೀವಿ. ನಿಜ, ಅದನ್ನ ನಾವು ಅಕ್ಸೆಪ್ಟ್ ಮಾಡ್ಕೊಳ್ತೀವಿ. ಆದ್ರೆ ಅವ್ರು ಯಾವ ಸಂತರ ಬಗ್ಗೆ ಹೇಳ್ತಾ ಇದಾರೋ ಆ ಸಂತರಗಳ ಆದರ್ಶವನ್ನು ನಾವು ಅನುಸರಿಸ್ತೀವ? ಆಗಲ್ಲ ನಮ್ಮ ಕೈಲಿ. ಉದಾಹರಣೆಗೆ ಇಬ್ಬರು ಸಂತರುಗಳನ್ನು ನಾವು ತಗೊಳ್ತೀನಿ. ಸಂತ ಅಂತೋಣಿಯವರ ಬಗ್ಗೆ ನಾವು ಧ್ಯಾನಿಸ್ತಾ ಹೋದ್ರೆ ಅವರು ಅತಿ ದೊಡ್ಡ ಶ್ರೀಮಂತರು. ಅವರು ಪ್ರಭು ಯೇಸು ಕ್ರಿಸ್ತರಿಗಾಗಿ ಆ ಶ್ರೀಮಂತಿಕೆಯನ್ನು ತ್ಯಾಗ ಮಾಡಿ ಬಂದಂತವರು. ನಮ್ ಕೈಲಾಗುತ್ತಾ? ನಾವು ಅವ್ರನ್ನ ಅನುಸರಿಸ್ತಾ ಇದೀವಿ. ಕೆಲವು ಜನ ಏನ್ ಮಾಡ್ತಾರೆ? ಅವ್ರನ್ನ ದೇವರು ಅಂತ ಹೇಳ್ತಾರೆ. ಕೆಲವು ಜನ ನನಗೆ ಹೇಳಿದ್ದಾರೆ, ಅಂತೋಣಿಯವ್ರು ಬಿಟ್ರೆ ದೇವ್ರಿಲ್ಲ. ಪ್ರೈಸ್ ದಿ ಲಾರ್ಡ್. ನನಗೆ ಹೇಳಿದ್ದಾರೆ, ತುಂಬಾ ಜನ ಹೇಳಿದ್ದಾರೆ. ಆದ್ರೆ ಸಂತ ಅಂತೋಣಿಯವರು ಜೀವಿಸಿದ ಆ ಜೀವನದಂತೆ ನಾವು ಜೀವಿಸಕ್ ಸಾಧ್ಯನಾ? ಸಾಧ್ಯ ಇಲ್ಲ. ಅವರ ಆದರ್ಶಗಳನ್ನು ಅಂಗೀಕಾರ ಮಾಡ್ಕೊಳ್ಳಿಕ್ಕೆ ಸಾಧ್ಯನಾ? ಸಾಧ್ಯ ಇಲ್ಲ. ಮತ್ತೆ ಹೇಗೆ ನಾವು ಅವರನ್ನ ಅನುಸರಿಸ್ತಾ ಇದೀವಿ ಅಂತ ಹೇಳಿದ್ರೆ, ಯಾರೋ ಒಬ್ಬ ಬೋಧಕರು ಬಂದ್ರು, ಅವರು ನಮ್ಮ ಅಪ್ಪನಿಗೆ ಹೇಳಿದ್ರು, ನಮ್ಮ ಅಪ್ಪ ನನಗೆ ಹೇಳಿದ್ರು, ನಾನು ನನ್ನ ಮಗನಿಗೆ ಹೇಳಿದ್ದೀನಿ. ನೋಡಿ, ಈ ರೀತಿಯಾಗಿ ಅದೇನಾಗುತ್ತೆ? ಹಾಗೆ ಪಾಸ್ ಆಗ್ತಾ ಹೋಗ್ತಾ ಇರುತ್ತೆ. ಅದೇ ಹೇಳ್ತಾ ಇರೋದು, ಯೇಸು ಕ್ರಿಸ್ತರಿಗೆ ಬದಲಾಗಿ ಬೇರೊಬ್ಬ ವ್ಯಕ್ತಿಯ ಬಗ್ಗೆ ನಿಮಗೆ ತಿಳಿಸ್ಕೊಟ್ರೆ ನೀವೇನ್ ಮಾಡ್ತೀರಾ? ಅದನ್ನು ನೀವು ನಂಬುತ್ತೀರಾ. ಅದಲ್ಲದೆ ಇಲ್ಲಿ ಸ್ಪಷ್ಟವಾಗಿ ಹೇಳಿದರೆ, ನೀವು ಹೊಂದಿದ ಪವಿತ್ರಾತ್ಮರಿಗೆ ಬದಲಾಗಿ ಬೇರೆ ಒಂದು ಆತ್ಮವನ್ನು ತೋರಿಸಿದ್ರೆ. ಈಗ ಕಥೋಲಿಕ ಕ್ರೈಸ್ತರಲ್ಲಿ ಅತಿ ಹೆಚ್ಚು ಮುಖ್ಯವಾಗಿ ಪ್ರಾಮುಖ್ಯತೆ ಕೊಡೋದಂದ್ರೆ ಪವಿತ್ರಾತ್ಮರಿಗಿಂತ ಜಾಸ್ತಿ ಪ್ರಾಮುಖ್ಯತೆ ಕಥೋಲಿಕ ಕ್ರೈಸ್ತರು ಯಾರು ಕೊಡ್ತಾರೆ ಅಂತ ಹೇಳಿದ್ರೆ, ಮಾತೆ ಮರಿಯಮ್ಮನವರಿಗೆ ಅತಿ ಒಂದು ಪ್ರೀತಿ, ಒಂದು ಗೌರವ. ಒಪ್ಕೊಳ್ಳೋಣ, ಅದರಲ್ಲಿ 2 ಮಾತಿಲ್ಲ. ಈಗ ಅತಿಯಾದ ಪ್ರೀತಿ, ಅತಿಯಾದ ಗೌರವ ನಾವು ನೀಡ್ತಾ ಇದೀವಿ ಒಬ್ಬರು ಸಂತರ ಬಗ್ಗೆ ಅಂತ ಹೇಳಿದ್ರೆ, ಅವರ ಆದರ್ಶಗಳನ್ನು ಕೂಡ ಅನುಸರಿಸ್ಬೇಕು. ನಾವು ಅವ್ರು ಹೇಗೆ ಜೀವಿಸಿದ್ರು ಅದರಂತೆ ನಾವು ಜೀವಿಸಬೇಕು. ಮಾತೆ ಮರಿಯಮ್ಮನವರಲ್ಲಿದ್ದಂಥ ಪರಿಶುದ್ಧತೆ ಯಾಕೆ ನಮ್ಮಲ್ಲಿಲ್ಲ? ಮಾತೆ ಮರಿಯಮ್ಮನವರಂತೆ ದೀನತೆ ಯಾಕೆ ನಮ್ಮಲ್ಲಿಲ್ಲ? ಮಾತೆ ಮರಿಯಮ್ಮನಲ್ಲಿ ವಾಕ್ಯ ಹೇಳುತ್ತೆ, ಬೈಬಲ್ ಹೇಳುತ್ತೆ, ಮಾತೆ ಮರಿಯಮ್ಮನವರು ಧರ್ಮಶಾಸ್ತ್ರಕ್ಕೆ ಅನುಸಾರವಾಗಿ ಜೀವಿಸಿದ್ರು. ಲೂಕನ ಬರೆದ ಶುಭ ಸಂದೇಶ 2ನೇ ಅಧ್ಯಾಯ ವಾಕ್ಯ 39, 2:39 ನಾವು ಓದ್ತೀವಿ. ವಾಕ್ಯ ಓದ್ತೀವಿ ನೋಡಿ. ಅದು 2ನೇ ಅಧ್ಯಾಯ 39ನೇ ವಾಕ್ಯ. ಸರ್ವೇಶ್ವರನ ಧರ್ಮಶಾಸ್ತ್ರಕ್ಕನುಸಾರ ಎಲ್ಲಾ ವಿಧಿಗಳನ್ನು ನೆರವೇರಿಸಿದ ಮೇಲೆ ಜೋಸೆಫ್ ಮತ್ತು ಮರಿಯಳು ಗಲಿಲಾಯ ಪ್ರಾಂತ್ಯದಲ್ಲಿ ತಮ್ಮ ಸ್ವಗ್ರಾಮವಾದ ನಜರೇತಿಗೆ
ಹಿಂತಿರುಗಿ ಬಂದರು. ಸ್ಪಷ್ಟವಾಗಿ ಹೇಳ್ತಾ ಇದೆ. ಸರ್ವೇಶ್ವರನ ಧರ್ಮಶಾಸ್ತ್ರವನ್ನ ಅವರು ಅನುಸರಿಸಿದ್ರು ಅಂತ. ಈಗ ಮಾತೆಯ ಮನೆಯವರು ಅನುಸರಿಸಿದ್ರು ಅಂದ್ಮೇಲೆ ನೀನ್ಯಾಕೆ ಅನುಸರಿಸ್ತಾ ಇಲ್ಲ? ಯಾರೋ ಹೇಳಿದ್ರು ಬ್ರದರ್, ಯಾರೋ ಹೇಳಿದ್ರು, ಮಾಡಕ್ ಹೇಳಿದ್ರು, ಯಾರೋ ಹೇಳಿದ್ರು, ಯಾರೋ ತಿಳಿಸ್ಕೊಟ್ರು. ಯಾರೋ ತಿಳಿಸ್ಕೊಡೋದನ್ನು ನಾವು ನಂಬ್ತೀವಿ, ಆದ್ರೆ ದೇವರ ವಾಕ್ಯ ಹೇಳುವುದನ್ನು ನಾವು ನಂಬೋದಿಲ್ಲ. ಈ ದಿನಗಳಲ್ಲಿ ನಮಗೆ ನ್ಯಾಯ ತೀರ್ಪಿಗೆ ಸಿದ್ಧತೆ ಮಾಡ್ತಾ ಇರೋದು ಯಾರು ಅಂತ ಹೇಳಿದ್ರೆ ಪರಿಶುದ್ಧಾತ್ಮರು. ಈಗ ವಾಕ್ಯ ಹೇಳುತ್ತೆ, ಯೋಹಾನನ ಬರೆದ ಶುಭ ಸಂದೇಶ 16ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ನಾವು ನೋಡ್ತೀವಿ. ಈಗ ನಾವೆಲ್ಲರೂ ಸಿದ್ಧರಾಗಬೇಕಾಗಿರೋದು, ಇಡೀ ಲೋಕದಲ್ಲಿರುವ ಪ್ರತಿಯೊಬ್ಬರು ನಾವು ಸಿದ್ಧರಾಗಬೇಕಾಗಿರೋದು ನ್ಯಾಯ ತೀರ್ಪಿಗೆ, ಪಾಪ ರಕ್ಷಣೆಗೆ ಅಲ್ಲ. ಇನ್ನು ಮುಂದೆ ಪಾಪ ಕ್ಷಮೆ, ಪಾಪ ರಕ್ಷಣೆ ಯಾವುದು ಇರೋದಿಲ್ಲ, ಯಾವುದೂ ಇರೋದಿಲ್ಲ. ಪ್ರೈಸ್ ದಿ ಲಾರ್ಡ್. ಈಗ ಮುಂದೆ ನಡೆಯುವಂಥದ್ದು ಯಾವುದು ಅಂತ ಹೇಳಿದ್ರೆ ನ್ಯಾಯ ತೀರ್ಪು. ನೋಡಿ, ಬೈಬಲ್ ಅಲ್ಲಿ ಬರೆದಿರುವ ಎಲ್ಲಾ ಪ್ರವಾದನೆಗಳು ಒಂದೊಂದಾಗಿ ನೆರವೇರ್ತಾ ಇದೆ. ಆದ್ರೆ ಸೈತಾನ ಆ ಯಾವ ಪ್ರವಾದನೆಗಳು ನೆರವೇರೋದನ್ನ ಕಣ್ಣಿಗೆ ನಮಗೆ ತೋರಿಸ್ತಾ ಇಲ್ಲ. ಅದು ನೆರವೇರ್ಬೇಕಾದ್ರೆ ನಮಗೆ ಸ್ವಲ್ಪ ಭಯ ಬರಬೇಕಾಗಿತ್ತು. ಆ ಪ್ರವಾದನೆಗಳು ನೆರವೇರ್ಬೇಕಾದ್ರೆ ನಮಗೆ ಸ್ವಲ್ಪ ಭಯ ಬರಬೇಕಾಗಿತ್ತು. ಯಾಕಂದ್ರೆ ಆತ್ಮದ ಭಯ ಬರಬೇಕಾಗಿತ್ತು. ಅಯ್ಯೋಯ್ಯೋ, ಬೈಬಲ್ ಅಲ್ಲಿ ಬರೆದಿರುವ ಎಲ್ಲಾ ಪ್ರವಾದನೆಗಳು ನೆರವೇರ್ತಾ ಇದೆ, ಇನ್ನು ಮುಂದೆ ಆದ್ರೂ ನಾನು ಎಚ್ಚೆತ್ತುಕೊಳ್ಳಬೇಕು. ಲೋಕದ ವಿಷಯದಿಂದಲೂ ಲೋಕದ ಪ್ರಾರ್ಥನೆಗಳಿಂದ ನಾನು ಬೇರ್ಪಡಬೇಕು, ಪವಿತ್ರಾತ್ಮರೊಂದಿಗೆ ಐಕ್ಯವಾಗಬೇಕು. ಪ್ರೈಸ್ ದಿ ಲಾರ್ಡ್. ನೋಡಿ, ಯೋಹಾನನ ಬರೆದ ಶುಭ ಸಂದೇಶ 16ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ನಾವು ಓದ್ತೀವಿ, ಆ ಪೋಷಕ ಬಂದು ಪಾಪ, ನ್ಯಾಯ, ನೀತಿ ಮತ್ತು ಅಂತಿಮ ತೀರ್ಪು ಇವುಗಳ ಕುರಿತು ಲೋಕದ ಜನತೆ ತಾಳಿದ ತಪ್ಪು ಭಾವನೆಗಳನ್ನ ಮನವರಿಕೆ ಮಾಡಿಕೊಡುವರು. ಲೋಕದ ಜನರು ತಿಳಿದುಕೊಂಡಿರುವ ತಪ್ಪು ಭಾವನೆಗಳನ್ನ ಮನವರಿಕೆ ಮಾಡಿಕೊಡುವರು. ಪ್ರೈಸ್ ದಿ ಲಾರ್ಡ್. ಯಾರು ಮನವರಿಕೆ ಮಾಡಿಕೊಡೋದು ಅಂತ ಹೇಳಿದ್ರೆ ಪರಿಶುದ್ಧಾತ್ಮರು. ರೋಮನರಿಗೆ ಬರೆದ ಪತ್ರದಲ್ಲಿ ನಾವು ಓದ್ತೀವಿ, ಅಲ್ಲಿ ಸಂತ ಪೌಲರು ಬರೀತಾರೆ, ನಿಮಗೆ ಪ್ರಾರ್ಥನೆ ಮಾಡೋದಕ್ಕೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಅವರು. ವಾಕ್ಯ ಹೇಳ್ತಾರೆ ನೋಡಿ, ರೋಮನರಿಗೆ ಬರೆದ ಪತ್ರ 8ನೇ ಅಧ್ಯಾಯ ವಾಕ್ಯ 26ರಲ್ಲಿ ಅವ್ರು ನೇರವಾಗಿ ಹೇಳ್ತಾ ಇದ್ದಾರೆ, ನಿಮಗೆ ಪ್ರಾರ್ಥನೆ ಮಾಡೋಕ್ಕೆ ಗೊತ್ತಿಲ್ಲ, ನಿಮಗೆ ಯಾವ ರೀತಿ ಪ್ರಾರ್ಥನೆ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಿಲ್ಲ. 8ನೇ ಅಧ್ಯಾಯ 26ನೇ ವಾಕ್ಯ, ಪವಿತ್ರಾತ್ಮರು ಸಹ ನಮ್ಮ ದೌರ್ಬಲ್ಯದಲ್ಲಿ ನೆರವು ನೀಡುತ್ತಾರೆ. ಹೇಗೆ ಪ್ರಾರ್ಥಿಸಬೇಕು, ಯಾವುದಕ್ಕಾಗಿ ಪ್ರಾರ್ಥಿಸಬೇಕು ಎಂಬುದನ್ನು ನಾವು ತಿಳಿಯದವರು. ಇನ್ನೂ ಗೊತ್ತಿಲ್ಲ ನಮಗೆ. ಯಾರೋ ಒಬ್ರು ಹೇಳ್ತಾ ಇದ್ದಾರೆ, ಅವ್ರ ಮಾತು ನಂಬಿಕೊಂಡು ನಾವು ಇನ್ನೂ ಜೀವಿಸ್ತಾ ಇದ್ದೀವಿ. ಯಾರೋ ಒಬ್ರು ಹೇಳ್ತಾ ಇದ್ದಾರೆ, ಹಿಂಗೆ ಪ್ರಾರ್ಥನೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅವ್ರು ಏನ್ ಹೇಳ್ತಾ ಇದ್ರು ಅದನ್ನ ನಾವು ನಂಬ್ತಾ ಇದ್ದೀವಿ. ಆದ್ರೆ ಪವಿತ್ರಾತ್ಮರು ಹೇಳೋದನ್ನ, ಪ್ರಭು ಯೇಸು ಕ್ರಿಸ್ತರು ಹೇಳೋದನ್ನ ನಾವು ನಂಬುತ್ತಾ ಇಲ್ಲ. ನ್ಯಾಯ ತೀರ್ಪಿಗೆ ನಾವು ಸಿದ್ಧರಾಗ್ತಾ ಇಲ್ಲ. ಪ್ರೈಸ್ ದಿ ಲಾರ್ಡ್. ನೋಡಿ, ಪವಿತ್ರಾತ್ಮರು 2 ಸ್ಥಳಗಳಲ್ಲಿ ಇಳಿದು ಬಂದಿರೋದನ್ನ ನಾವು ಕಣ್ಣಾರೆ ಕಾಣ್ತೀವಿ. 2 ಸ್ಥಳಗಳಲ್ಲಿ ಇಳಿದು ಬಂದಿರೋದನ್ನ ನಾವು ಕಣ್ಣಾರೆ ಕಾಣ್ತೀವಿ. ನೋಡಿ, ತುಂಬಾ ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಈ 2ರ ವ್ಯತ್ಯಾಸವನ್ನ ನಾವು ತಿಳ್ಕೊಳ್ಳೋಣ ಇವತ್ತು. ಪ್ರಭು ಯೇಸು ಕ್ರಿಸ್ತರು ಪ್ರೈಸ್ ದಿ ಲಾರ್ಡ್, ಅವರಿಗೆ ದೀಕ್ಷಾ ಸ್ಥಾನ ಕೊಟ್ಟ ತಕ್ಷಣ ಪವಿತ್ರಾತ್ಮರು ಇಳಿದು ಬರ್ತಾರೆ. ನೋಡಿ, ಅಲ್ಲಿ ವಾಕ್ಯ ಓದೋಣ. ವಾಕ್ಯ ನಾನು ಓದ್ತೀನಿ. ಲೂಕನ ಬರೆದ ಶುಭ ಸಂದೇಶದಲ್ಲಿ ಅನ್ಕೊಳ್ತೀನಿ ಮೋಸ್ಟ್ಲಿ. ಪ್ರೈಸ್ ದಿ ಲಾರ್ಡ್. ಅಲ್ಲಿ ಯೋಹಾನ ಪ್ರಭು ಯೇಸು ಕ್ರಿಸ್ತರ ದೀಕ್ಷಾಸ್ಥಾನ ಪಡೆದ ತಕ್ಷಣ, ಯೋಹಾನನ ಬರೆದ ಶುಭ ಸಂದೇಶ 1ನೇ ಅಧ್ಯಾಯ 32ನೇ ವಾಕ್ಯ, ಯೋಹಾನನ ಬರೆದ ಶುಭ ಸಂದೇಶ 1ನೇ ಅಧ್ಯಾಯ 32ನೇ ವಾಕ್ಯದಲ್ಲಿ, ಪಾರಿವಾಳದ ರೂಪದಲ್ಲಿ ಪವಿತ್ರಾತ್ಮ ಸ್ವರ್ಗದಿಂದ ಇಳಿದು ಬಂದು ಅವರ ಮೇಲೆ ನೆಲೆಸುವುದನ್ನು ನಾನು ನೋಡಿದೆನು. ಸ್ಥಾನಿಕ ಯೋಹಾನ ಬರೀತಾರೆ, ತಿಳಿಸ್ಕೊಡ್ತಾರೆ, ಸಾಕ್ಷಿ ಕೊಡ್ತಾ ಇದ್ದಾರೆ. ಪಾರಿವಾಳದ ರೂಪದಲ್ಲಿ ಪವಿತ್ರಾತ್ಮ ಸ್ವರ್ಗದಿಂದ ಇಳಿದು ಬಂದು ಅವರ ಮೇಲೆ ನೆಲೆಸಿರುವುದನ್ನು ನಾನು ನೋಡಿದೆನು. ಇದು ಮೊದಲನೆಯ
ಬರುವಿಕೆ ಯಾರ್ದು? ಪವಿತ್ರಾತ್ಮರು ಇಳಿದು ಬರ್ತಾ ಇದ್ದಾರೆ, ಒಂದು ಪಾರಿವಾಳದ ರೂಪದಲ್ಲಿ ಇಳಿದು ಬರ್ತಾ ಇದ್ದಾರೆ. ಎರಡನೇದಾಗಿ ಪ್ರೇಷಿತರ ಕಾರ್ಯಕಲಾಪಗಳ ಗ್ರಂಥ ಅಲ್ಲಿ ಎರಡನೇ ಅಧ್ಯಾಯ 1, 2, 3 ವಾಕ್ಯಗಳನ್ನ ಓದ್ಬೇಕಾದ್ರೆ ಅಲ್ಲಿ 3ನೇ ವಾಕ್ಯದಲ್ಲಿ ನೋಡಿ, ಅಗ್ನಿ ಜ್ವಾಲೆಗಳು ಕೆನ್ನಾಲಿಗೆಯಂತೆ ಕಾಣಿಸಿಕೊಂಡವು, ಅವು ವಿಂಗಡವಾಗಿ ಪ್ರತಿಯೊಬ್ಬರ ಮೇಲೂ ನೆಲೆಸಿದವು, ಅವರೆಲ್ಲರೂ ಪವಿತ್ರಾತ್ಮ ಭರಿತರಾದರು, ಆ ಆತ್ಮ ಪ್ರೇರಣೆಯಿಂದ ಬೇರೆ ಬೇರೆ ಭಾಷೆಗಳಲ್ಲಿ ಮಾತನಾಡತೊಡಗಿದರು. ಪ್ರಭು ಯೇಸು ಕ್ರಿಸ್ತರ ಮೇಲೆ ಪವಿತ್ರಾತ್ಮರು ಇಳಿದು ಬರ್ತಾರೆ, ಅದೇ ರೀತಿ ಶಿಷ್ಯರ ಮೇಲೆ ಇಳಿದು ಬರ್ತಾರೆ. ಪ್ರಭು ಯೇಸು ಕ್ರಿಸ್ತರ ಮೇಲೆ ಪವಿತ್ರಾತ್ಮರು ಪಾರಿವಾಳದ ರೂಪದಲ್ಲಿ ಇಳಿದು ಬರ್ತಾರೆ, ಆದರೆ ಶಿಷ್ಯರ ಮೇಲೆ ಇಳಿದು ಬರಬೇಕಾದ್ರೆ ಅವರು ಕೆನ್ನಾಲಿಗೆಯ ರೂಪದಲ್ಲಿ ಇಳಿದು ಬರ್ತಾರೆ. ನೋಡಿ, ಎರಡಕ್ಕೂ ವ್ಯತ್ಯಾಸ ಇದೆ. ಅದಕ್ಕೋಸ್ಕರ ಯೇಸು ಸ್ವಾಮಿ ಏನಂತ ಹೇಳ್ತಾರೆ ಗೊತ್ತಾ? ಒಬ್ಬನು ನೀರಿನಿಂದಲೂ, 3ನೇ ಅಧ್ಯಾಯದಲ್ಲಿ ಹೇಳ್ತಾರೆ. 3ನೇ ಅಧ್ಯಾಯದಲ್ಲಿ ಯೋಹಾನನ ಬರೆದ ಶುಭ ಸಂದೇಶ 3ನೇ ಅಧ್ಯಾಯ ವಾಕ್ಯ 5ರಲ್ಲಿ ಹೇಳ್ತಾರೆ, ನಾನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ನೀರಿನಿಂದಲೂ ಪವಿತ್ರಾತ್ಮರಿಂದಲೂ ಹುಟ್ಟದ ಹೊರತು ಯಾವನು ದೇವರ ರಾಜ್ಯವನ್ನ ಸೇರೋದಿಲ್ಲ. ದೇವರ ರಾಜ್ಯ ಸೇರೋದಿಲ್ಲ. ಯಾವಾಗ ನಾವು ಪವಿತ್ರಾತ್ಮರೊಂದಿಗೆ ಒಂದಾಗೋದಿಲ್ವೋ, ಪವಿತ್ರಾತ್ಮರನ್ನ ನಾವು ಅಂಗೀಕಾರ ಮಾಡ್ಕೊಳ್ಳೋದಿಲ್ವೋ, ಅಲ್ಲಿ ತನಕ ದೇವರ ರಾಜ್ಯದ ಬಗ್ಗೆ ನಾವು ಮರ್ತ್ಬಿಡ್ಬೇಕು. ಲೋಕದ ವಿಷಯಗಳು, ಲೋಕದ ವ್ಯಕ್ತಿಗಳು, ಲೋಕದ ಪ್ರಾರ್ಥನೆಗಳಲ್ಲಿ ನಾವು ಇದ್ದೋ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ದೇವರ ರಾಜ್ಯ ಸೇರಕ್ಕೆ ಸಾಧ್ಯವಿಲ್ಲ. ಎರಡು ವ್ಯತ್ಯಾಸ ತಿಳ್ಕೊಳ್ಳೋಣ. ಈಗ ಪ್ರಭು ಯೇಸು ಕ್ರಿಸ್ತರ ಮೇಲೆ ಪವಿತ್ರಾತ್ಮರು ಪಾರಿವಾಳದ ರೂಪದಲ್ಲಿ ಇಳಿದು ಬಂದರು, ಆದರೆ ಶಿಷ್ಯರ ಮೇಲೆ ಕೆನ್ನಾಲಿಗೆಯ ರೂಪದಲ್ಲಿ ಅಗ್ನಿಯ ಜ್ವಾಲೆಯಾಗಿ ಇಳಿದು ಬಂದರು. ವ್ಯತ್ಯಾಸ ಇಷ್ಟೇ, ಪ್ರಭು ಯೇಸು ಕ್ರಿಸ್ತರು ದೇವರು, ಹಾಗಾಗಿ ಅವರ ಮೇಲೆ ಪಾರಿವಾಳದ ರೂಪದಲ್ಲಿ ಇಳಿದು ಬಂದರು. ಅದೇ ಶಿಷ್ಯರ ಮೇಲೆ ಕೆನ್ನಾಲಿಗೆಗಳ ರೂಪದಲ್ಲಿ ಇಳಿದು ಬರ್ತಾರೆ. ಕಾರಣ ಇಷ್ಟೇ, ಅವರು ಮಾನವರು. ಆ ಮಾನವರು ಪಾಪದ ಜೀವನ ಜೀವಿಸುತ್ತಿದ್ದವರು. ಯಾವಾಗ ಪವಿತ್ರಾತ್ಮರು ಕೆನ್ನಾಲಿಗೆ ರೂಪದಲ್ಲಿ ಅವರ ಶಿಷ್ಯರುಗಳ ಮೇಲೆ ಇಳಿದು ಬಂದ್ರೋ, ಅಲ್ಲೊಂದು ಅದ್ಭುತ, ಇಳಿದು ಬಂದ ತಕ್ಷಣ ಒಂದು ಅದ್ಭುತ ನಡೆಯುತ್ತೆ. ನೋಡಿ, ಅಲ್ಲೊಂದು ಅದ್ಭುತ ನಡೆಯುತ್ತೆ. ಏನಕ್ಕೆ ಅಂತ ಹೇಳಿದ್ರೆ, ಮನುಷ್ಯರಾಗಿ ಪಾಪದ ಮಾರ್ಗದಲ್ಲಿದ್ದಂತಹ ಪ್ರತಿಯೊಬ್ಬೊಬ್ಬ ಶಿಷ್ಯರಲ್ಲಿದ್ದಂತಹ ಎಲ್ಲ ಪಾಪದ ಸ್ವಭಾವಗಳನ್ನ ಪರಿಶುದ್ಧಾತ್ಮರು ಸುಟ್ಟಾಕ್ತಾರೆ. ಪ್ರಭು ಯೇಸು ಕ್ರಿಸ್ತರ ಮೇಲೆ ಪಾರಿವಾಳದ ರೂಪದಲ್ಲಿ ಇಳಿದು ಬಂದರು, ಶಿಷ್ಯರ ಮೇಲೆ ಕೆನ್ನಾಲಿಗಳ ರೂಪದಲ್ಲಿ ಇಳಿದು ಬರ್ತಾರೆ. ಯಾಕೆ ಅಂತ ಹೇಳಿದ್ರೆ, ಆ ಮನುಷ್ಯನಲ್ಲಿದ್ದಂತಹ ಆ ಸ್ವಭಾವಗಳು, ತಪ್ಪು ಭಾವನೆಗಳನ್ನ ಅವ್ರೇನ್ ಮಾಡ್ತಾರೆ, ಸುಟ್ಟಾಕ್ತಾರೆ. ಇಷ್ಟೇ ವ್ಯತ್ಯಾಸ. ಈಗ ನಾವು ಕೂಡ ಲೋಕದಲ್ಲಿರುವಂತ ವ್ಯಕ್ತಿಗಳು, ನಾವು ಕೂಡ ಪ್ರತಿದಿನ ಪಾಪ ಮಾಡ್ತೀವಿ. ಆಲೋಚನೆಗಳ ಮುಖಾಂತರ, ಕಣ್ಣಿನ ಮುಖಾಂತರ, ನಾಲಿಗೆ ಮುಖಾಂತರ, ಕಿವಿಯ ಮುಖಾಂತರ, ಕೈಯ ಮುಖಾಂತರ, ಕಾಲುಗಳ ಮುಖಾಂತರ, ಹೃದಯದ ಮುಖಾಂತರ, ಇನ್ನು ಬೇರೆ ಬೇರೆ ರೀತಿಯಲ್ಲಿ ನಾವು ಪಾಪಗಳನ್ನ ಮಾಡ್ತೀವಿ. ಅದಕ್ಕೋಸ್ಕರ ಪ್ರಭು ಯೇಸು ಕ್ರಿಸ್ತರು ಮುಂಚಿತವಾಗಿ ತಿಳಿಸಿದ್ರು. ಯೋಹಾನನ ಬರೆದ ಶುಭ ಸಂದೇಶ 16ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ಹೇಳಿದ್ರು, ಆ ಪೋಷಕ ಬಂದ್ರೆ ಮಾತ್ರ ನ್ಯಾಯ ನೀತಿ ಬಗ್ಗೆ ಹಾಗೂ ಅಂತಿಮ ದಿನದ ಬಗ್ಗೆ ಅವರು ಮನವರಿಕೆ ಮಾಡಿಕೊಡ್ತಾರೆ. ಈಗ ವಾಕ್ಯ ಹೇಳೋ ಪ್ರಕಾರ 2 ಕೊರಿಂಥಿ, ಗಮನ ಕೊಟ್ಟು ಕೇಳಿಸ್ಕೊಳ್ಳಿ, 2 ಕೊರಿಂಥಿ 11ನೇ ಅಧ್ಯಾಯ ವಾಕ್ಯ 3-4ರಲ್ಲಿ, 4ನೇ ವಾಕ್ಯದಲ್ಲಿ, ಮುಖ್ಯವಾಗಿ 4ನೇ ವಾಕ್ಯದಲ್ಲಿ ಅಲ್ಲಿ ಹೇಳ್ತಾರೆ, ನೀವು 4ನೇ ವಾಕ್ಯದಲ್ಲಿ ಹೇಳ್ತಾರೆ, ನೀವು
ಹೊಂದಿರುವ ಪವಿತ್ರಾತ್ಮರಿಗೆ ಬದಲಾಗಿ ಬೇರೊಂದು ಆತ್ಮವನ್ನು ಪಡೆಯುವಂತೆ ಮಾಡಿದರೆ ನೀವು ಸ್ವಾಗತಿಸುತ್ತೀರಿ. ಪ್ರೈಸ್ ದಿ ಲಾರ್ಡ್. ನ್ಯಾಯ ತೀರ್ಪಿಗೆ ಸಿದ್ಧತೆ ಮಾಡದಂತೆ, ನಾವು ಸಿದ್ಧರಾಗದಂತೆ ಲೋಕದ ವ್ಯಕ್ತಿಗಳು, ಲೋಕದ ವಸ್ತುಗಳು ನಮ್ಮನ್ನ ಹಾಕಿ ಅಮುಕುತ್ತೆ. ಯಾರೋ ಒಬ್ಬ ಬೋಧಕರು ಹೇಳ್ತಾರೆ, ಆಗ ನಾವು ಪವಿತ್ರಾತ್ಮರಿಂದ ನಾವು ಬೇರ್ಪಡ್ತೀವಿ. ಮುಖ್ಯವಾಗಿ ಕಥೋಲಿಕ ಕ್ರೈಸ್ತರಲ್ಲಿ ಪವಿತ್ರಾತ್ಮರನ್ನ ನಂಬೋದಿಲ್ಲ. ಪವಿತ್ರಾತ್ಮರ ಕೆಲವು ಜನಕ್ಕೆ ಯಾರಿಗೂ ಗೊತ್ತೇ ಇಲ್ಲ. ಅವ್ರಿಗೆ ಗೊತ್ತಿರೋದು ಎರಡೆರಡು, ಒಂದು ಮಾಥ್ಯ ಮರಿಯಮ್ಮನವರು, ಇನ್ನೊಂದು ಸಂತ ಅಂತೋಣಿಯವರು. ಪ್ರೈಸ್ ದಿ ಲಾರ್ಡ್. ಅವರ ಆದರ್ಶಗಳ ಬಗ್ಗೆನೂ ಗೊತ್ತಿಲ್ಲ. ಮಾಥ್ಯ ಮರಿಯಮ್ಮರು ಯಾವ ರೀತಿ ಜೀವಿಸಿದ್ರು, ಪ್ರಭು ಯೇಸು ಕ್ರಿಸ್ತರು ಅವರಲ್ಲಿ ಇಳಿದು ಬರಲಿಕ್ಕೆ ಅವರಿಗೆ ಇದ್ದಂತ ಪರಿಶುದ್ಧತೆ ಎಷ್ಟು ಅಮೋಘವಾದದ್ದು. ಅವರು ಪ್ರಭು ಯೇಸು ಕ್ರಿಸ್ತರನ್ನ ಈ ಧರೆಗೆ ನೀಡುವುದಕ್ಕಾಗಿ 30 ವರ್ಷಗಳ ಕಾಲ ಯಾವ ಮಟ್ಟಿಗೆ ಸಾಕಿದ್ರು, ಅವರು ಆ ಮಗುವನ್ನ ಹೊತ್ಕೊಂಡು ಎಷ್ಟು ಕಿಲೋಮೀಟರ್ ನಡೆದ್ರು, ಎಷ್ಟು ಕಿಲೋಮೀಟರ್ ಅವರು ಹೋಗಿ ಸೇವೆ ಮಾಡ್ಕೊಂಡು ಬಂದ್ರು, ದೇವರಿಗೆ ಯಾವ ರೀತಿ ವಿಧೇಯರಾಗಿದ್ರು, ಅದೆಲ್ಲ ನೋಡೋದೇನಿಲ್ಲ. ಪ್ರೈಸ್ ದಿ ಲಾರ್ಡ್. ಯಾರೋ ಒಬ್ಬ ಬೋಧಕರು ಬರ್ತಾರೆ, ಯಾರೋ ಒಬ್ರು ಯಾಜಕರು ಬರ್ತಾರೆ, ಅವ್ರು ಹೇಳ್ತಾರೆ ನೀವು ಇದೇ ತರ ಮಾಡಿ ಅಂತ ಹೇಳ್ತಾರೆ, ಅದೇ ತರ ಮಾಡೋದಷ್ಟೇನೆ. ಅದೇ ತರ ಮಾಡೋದು. ಈ ವಂಚನೆಗಳು ಎಲ್ಲಿಂದ ಬಂತು ಅಂತ ನಾವು ನೋಡ್ತಾ ಹೋದ್ರೆ, ಸೈತಾನನು ಮಾಡುವಂತ ವಂಚನೆಗಳು ಇವೆಲ್ಲ. ಸೈತಾನನು ಮಾಡುವಂತ ವಂಚನೆಗಳು. ಈ ದಿನಗಳು ನಾವು ನ್ಯಾಯ ತೀರ್ಪಿಗೆ ಸಿದ್ಧತೆ ಮಾಡ್ಕೊಳ್ಬೇಕೇ ಹೊರತು, ನಮ್ಮ ಪಾಪಗಳನ್ನ ಅರಿಕೆ ಮಾಡಿಕೊಂಡು ನಾವು ಮಾಡಿರೋ ಒಂದೊಂದು ಪಾಪಗಳನ್ನು ನೆನೆಸಿಕೊಂಡು ಪವಿತ್ರಾತ್ಮರ ಕೆನ್ನಾಲಿಗೆಯಿಂದ ನಾವೇನ್ ಮಾಡ್ಬೇಕು, ಪವಿತ್ರಾತ್ಮರಿಂದ ಆ ಜ್ವಾಲೆಯಿಂದ ನಾವು ಸುಡಬೇಕು, ನಮ್ಮನ್ನೇ ನಾವು ಸುಟ್ಟುಕೊಳ್ಬೇಕು. ಅವರನ್ನ ಬರ ಮಾಡ್ಕೊಂಡ್ರೆ ಅವ್ರು ಖಂಡಿತವಾಗ್ಲು ನಮ್ಮಲ್ಲಿರುವ ಎಲ್ಲ ಲೋಕದ ಪಾಪಮಯ ಈ ಶರೀರವನ್ನು ಅವ್ರೇನ್ ಮಾಡ್ತಾರೆ, ದಹನ ಮಾಡ್ತಾರೆ, ಸುಟ್ಟಾಕ್ತಾರೆ. ಅದಕ್ಕೋಸ್ಕರ ಯೇಸು ಸ್ವಾಮಿ ಹೇಳಿದ್ದು, ಯೋಹಾನನ ಬರೆದ ಶುಭ ಸಂದೇಶ 3ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ಹೇಳ್ತಾರೆ, ನೀರಿನಿಂದಲೂ ಪವಿತ್ರಾತ್ಮರಿದ್ದಲು. ಈ ನೀರಿಗೂ ಕೂಡ ಒಂದು ಗೂಢಾರ್ಥ ಇದೆ, ಪವಿತ್ರಾತ್ಮರಿಗೂ ಕೂಡ ಒಂದು ಗೂಢಾರ್ಥ ಇದೆ. ಅದನ್ನ ಅರ್ಥಕೊಳ್ಳೋದಿಲ್ಲ ನಾವು. ಯಾರೋ ಹೇಳಿದ್ರು ನಾವು ಮಾಡ್ತಾ ಇದೀವಿ ಅಷ್ಟೇನೆ, ಯಾರೋ ತಿಳಿಸ್ಕೊಟ್ರು ನಾವು ಮಾಡ್ತಾ ಇದೀವಿ. ಪ್ರೈಸ್ ದಿ ಲಾರ್ಡ್. ಆ ಸಂಶಯವನ್ನ ಅವ್ರು ಬಿತ್ತನೆ ಮಾಡ್ತಾನೆ ಸೈತಾನ. ನೀರಿನಿಂದ ಎಂಬುದಕ್ಕೆ ದೇವರು ಎಚ್ಚರಿಕೆ ಕೊಡುವಂಥದ್ದು. ನಾನು ನಿನ್ನ ಹಳೆಯ ಎಲ್ಲ ಪಾಪಗಳನ್ನ ಕ್ಷಮಿಸಿ, ನೋಹನ ಪ್ರಳಯದ ಮುಖಾಂತರ ನಿನ್ನ ಮತ್ತೊಂದು ಅವಕಾಶವನ್ನ ಕೊಟ್ಟಿದ್ದೀನಿ. ಪ್ರಳಯದ ಮುಖಾಂತರ ಇನ್ನೊಂದು ಅವಕಾಶ ಕೊಟ್ಟಿದ್ದೀನಿ. ಅದೇ ಪವಿತ್ರಾತ್ಮರ ಬಗ್ಗೆ ಏನ್ ಹೇಳ್ತಾರೆ ಅಂದ್ರೆ, ನ್ಯಾಯ ತೀರ್ಪಿಗೆ ಅವರು ನಿನ್ನ ಸಿದ್ಧತೆ ಮಾಡ್ತಾರೆ. ನೀನು ಸಿದ್ಧನಾಗು ಮಗನೇ, ಸಿದ್ಧಳಾಗು ಮಗಳೇ. ಎಲ್ಲಾ ಸಂತರುಗಳು ನೋಡಿ ಈಗ ಪರಲೋಕ ರಾಜ್ಯದಲ್ಲಿದ್ದಾರೆ. ನೋಡಿ, ಮಾಥ್ಯ ಮರಿಯಮ್ಮರಿಂದ ಹಿಡಿದು ಶಿಷ್ಯರಿಂದ ಹಿಡಿದು ಮತ್ತೆ ಎಲ್ಲಾ ಸಂತರುಗಳು ಪ್ರಭುವನ್ನು ಮಾತ್ರ ನಂಬಿ ಜೀವಿಸಿದ್ರು. ಪ್ರಭುವನ್ನು ಮಾತ್ರ ಅವರು ಎದುರು ನೋಡ್ತಾ ಇದ್ರು. ಪ್ರಭುವಿನ ಸ್ವರಕ್ಕೆ ಅವರು ಕಿವಿ ಕೊಟ್ರು. ಈಗ ನಾವೇನ್ ಮಾಡ್ತಾ ಇದ್ದೀವಿ? ಪ್ರಭುವಿನ ಸ್ವರಕ್ಕೆ ಅವರು ಕಿವಿ ಕೊಟ್ರು. ಈಗ ನಾವು ಲೋಕದ ಬೋಧಕರ ಅಥವಾ ಲೋಕದ ವ್ಯಕ್ತಿಗಳ, ಲೋಕದ ಯಾಜಕರ ಸ್ವರಕ್ಕೆ ನಾವು ಕಿವಿ ಕೊಡ್ತಾ ಇದ್ದೀವಿ. ಆಗ ಆ ಸ್ವರ ಎಲ್ಲಿಂದ ಬಂದದು ಎಂಬುದನ್ನು ನಾವು ಕಂಡುಹಿಡಿಯಲಿಕ್ಕೂ ಆಗ್ತಾ ಇಲ್ಲ. ಎಲ್ಲಿಂದ ಬಂದಿದ್ದು ಅನ್ನೋದ್ರು ಕೂಡ ಕಂಡುಹಿಡಿಯಕ್ಕೆ ಆಗ್ತಾ ಇಲ್ಲ. ಪ್ರೈಸ್ ದಿ ಲಾರ್ಡ್. ನಾವು ಮೂರ್ಖರಂತೆ ನಾವೇನ್ ಮಾಡ್ತಾ ಇದ್ದೀವಿ? ದೇವರ ಜೀವವುಳ್ಳ ವಾಕ್ಯಗಳಿಗೆ ವಿರುದ್ಧವಾಗಿ ಲೋಕದ ಬೋಧನೆಗಳನ್ನ ಇಟ್ಕೊಳ್ತಾ ಇದ್ದೀವಿ. ಲೋಕದ ಬೋಧನೆಗಳನ್ನ ಅತಿ ಹೆಚ್ಚಾಗಿ ನಾವೇನ್ ಮಾಡ್ತಾ ಇದ್ದೀವಿ? ನಂಬುತ್ತಾ ಇದ್ದೀವಿ. ಪ್ರೈಸ್ ದಿ ಲಾರ್ಡ್. ಅದೇ 2 ಕೊರಿಂಥಿ 11ನೇ ಅಧ್ಯಾಯ ವಾಕ್ಯ 14ರಲ್ಲಿ ನಾವು ನೋಡ್ತೀವಿ, ಜ್ಯೋತಿರ್ಮಯ ದೇವದೂತನಂತೆ ಸೈತನ ಕಾಣಿಸ್ಕೊಳ್ತಾನೆ. ಯಾವ ರೀತಿ ಮಾಥ್ಯ ಮರಿಯಮ್ಮನಿಗೆ ಗಾಬ್ರಿಯಲ್ ದೇವದೂತನು ಕಾಣಿಸ್ಕೊಂಡ್ರೋ, ಅದೇ ರೀತಿ ಸೈತನನ್ನು ಕೂಡ ಜ್ಯೋತಿರ್ಮಯ ದೇವದೂತನಂತೆ ಕಾಣಿಸ್ಕೊಂಡು ವಿಧ ವಿಧವಾಗಿ ಬಣ್ಣಗಳನ್ನ ತೋರಿಸುವುದರ ಮುಖಾಂತರ, ಅನೇಕ ಅದ್ಭುತಗಳನ್ನ ಮಾಡುವುದರ ಮುಖಾಂತರ ಅದ್ಭುತಗಳನ್ನ ಮಾಡ್ತಾನವನು. ಅದ್ಭುತಗಳನ್ನ ಮಾಡಿ ನಮ್ಮನ್ನ ದಾರಿ ತಪ್ಪಿಸ್ತಾನೆ. ನ್ಯಾಯ ತೀರ್ಪಿನಿಂದ ವಂಚಿತರಾಗಬೇಕು ನಾವು. ಅದೇ ಮುಖ್ಯವಾದ ಅವನ ಉದ್ದೇಶ, ಬೇರೆ ಏನೂ ಇಲ್ಲ. ಆತ್ಮನಾಶ ಆಗ್ಬೇಕು, ದೇವರ ಕಣ್ಣಲ್ಲಿ ನೀರು ಬರೆಸ್ಬೇಕು ಅವನಷ್ಟೇ.
ಒಂದು ಆತ್ಮ ನಾಶ ಆಯಿತು ಅಂದ್ರೆ ದೇವರು ಕಣ್ಣೀರಿಡ್ತಾರೆ. ಪ್ರೈಸ್ ದಿ ಲಾರ್ಡ್. ಬೈಬಲಲ್ಲಿರುವಂತ ಅತಿ ಚಿಕ್ಕ ಪದ ಯಾವುದು ಅಂತ ಹೇಳಿದ್ರೆ, ಯೋಹಾನನ ಬರೆದ ಶುಭ ಸಂದೇಶದಲ್ಲಿ ನಾವು ನೋಡ್ತೀವಿ, ಯೇಸು ಅತ್ತರು. ಯೇಸು ಕೂಡ ಅಳ್ತಾರೆ, ನಮ್ಮನ್ನು ನೋಡಿ ಅಳ್ತಾರೆ. ನಮ್ಮನ್ನು ನೋಡಿ ಯೇಸು ಸ್ವಾಮಿ ಹೇಳ್ತಾರೆ, ಅಯ್ಯೋ ಈ ಆತ್ಮ ನಾಶ ಆಗೋಯ್ತಲ್ಲ, ಈ ಆತ್ಮ ನಾಶ ಆಗೋಯ್ತಲ್ಲ. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ಬಹಳ ಎಚ್ಚರಿಕೆ ಆಗಿರಬೇಕು. ದೇವರ ವಾಕ್ಯದ ವಿಷಯದಲ್ಲಿ ಬಹಳ ಎಚ್ಚರಿಕೆ ಆಗಿರಬೇಕು. ಒಂದು ಬಾರಿ ನಾವು ವಾಕ್ಯವನ್ನ ನಾವು ಆಲಿಸ್ತೋ ಅಂತ ಹೇಳಿದ್ರೆ ಆ ವಾಕ್ಯಕ್ಕೆ ವಿರುದ್ಧವಾಗಿ ನಾವು ಹೋಗ್ಬಾರ್ದು. ಆ ವಾಕ್ಯಗಳಲ್ಲಿ ನಾವು ಸಂಶಯ ಇಡಬಾರ್ದು. ಈಗ 2 ಕೊರಿಂಥಿ 11ನೇ ಅಧ್ಯಾಯ ವಾಕ್ಯ 4ರಲ್ಲಿ ಹೇಳ್ತಾ ಇದ್ದಾರೆ, ಸಂತ ಪೌಲನು ಬರೆದಿಟ್ಟಿದ್ದಾರೆ, ನಿಮಗೆ ನೀಡಿರುವ ಪವಿತ್ರಾತ್ಮರಿಗೆ ಬದಲಾಗಿ ಬೇರೆ ಇನ್ನೊಂದು ಯಾವುದೇ ಒಬ್ಬ ದೇವದೂತ ಇರ್ಬೋದು, ಅಥವಾ ಯಾವುದೇ ವ್ಯಕ್ತಿ ಇರ್ಬೋದು, ಅಥವಾ ಯಾವುದೇ ಸಂತರನ್ನ ತೋರಿಸಿದ್ರೆ ನೀವೇನ್ ಮಾಡ್ತೀರಾ? ನೀವು ಅಂಗೀಕಾರ ಮಾಡ್ಕೊಳ್ತೀರಾ? ಅದು ಮಾಡಬೇಡಿ ಅಂತ ಅವ್ರು ಹೇಳ್ತಾರೆ. ನಿಮಗೆ ಕೊಟ್ಟಿರುವ ಪವಿತ್ರಾತ್ಮರು ನಿಮ್ಮನ್ನ ನ್ಯಾಯ ತೀರ್ಪಿಗೆ ಸಿದ್ಧತೆ ಮಾಡೋದಕ್ಕಾಗಿ ಕೊಟ್ಟಿರೋದು. ಪ್ರೈಸ್ ದಿ ಲಾರ್ಡ್. ಯಾವಾಗ ಒಬ್ಬ ವ್ಯಕ್ತಿ ಪವಿತ್ರಾತ್ಮರೊಂದಿಗೆ ಒಂದಾಗೋದಿಲ್ವೋ ಅವನು ದೇವರ ರಾಜ್ಯಕ್ಕೆ ಸೇರ್ಲಿಕ್ಕೆ ಸಾಧ್ಯ ಇಲ್ಲ. ಸಂತ ಪೌಲರು ಹೇಳ್ತಾರೆ, ನಿಮಗೆ ಪ್ರಾರ್ಥನೆ ಮಾಡೋದಕ್ಕೆ ಗೊತ್ತಿಲ್ಲ, ನಿಮಗೆ ಯಾವ ರೀತಿ ಪ್ರಾರ್ಥನೆ ಮಾಡಬೇಕು ಅನ್ನೋದೇ ಗೊತ್ತಿಲ್ಲ. ಯಾವುದೋ ಒಬ್ಬ ವ್ಯಕ್ತಿ ಹೇಳ್ತಾ ಇದ್ರೆ ನೀವು ಅದನ್ನೇ ಮಾಡ್ತಾ ಇದ್ದೀರಾ. ಆದ್ರೆ ಪವಿತ್ರಾತ್ಮ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಆ ಸಮಯದಲ್ಲಿ ನಮಗೆ ಏನ್ ಬೇಕು ಅದಕ್ಕಾಗಿ ಅವರು ಭಿನ್ನಯಿಸ್ತಾರೆ. ಈಗ ಒಬ್ಬ ವ್ಯಕ್ತಿ ಮರಣ ಹೊಂದುತ್ತಾನೆ ಅಂತ ತಿಳ್ಕೊಳ್ಳಿ. ಒಬ್ಬ ವ್ಯಕ್ತಿ ಮರಣ ಹೊಂದುತ್ತಾನೆ, ಕೊನೆ ಗಳಿಗೆಯಲ್ಲಿದ್ದಾರೆ. ಡಾಕ್ಟರ್ ಹೇಳಿದ್ರು ಇಲ್ಲ, ಉಳಿಯಲ್ಲ, ನಿಮ್ಮ ವ್ಯಕ್ತಿ ಉಳಿಯಲ್ಲ, ಈ ರೋಗಿ ಉಳಿಯೋದಿಲ್ಲ, ಇವ ಸಂಜೆ ತನಕ ನೋಡ್ಬೋದು, ಅದಾದ್ಮೇಲೆ ಅಷ್ಟರಲ್ಲಿ ಅದು ಮರಣ ಆಗೋಗುತ್ತೆ ಅಂತ ಡಾಕ್ಟರ್ ಹೇಳಿದಾಗ ನಮಗೆ ನಾವು ಆ ರೋಗಿ ಹತ್ರ ಹೋಗ್ಬಿಟ್ಟು, ಬಾ ನಾವು ಶಾಪಿಂಗ್ ಹೋಗೋಣ, ನೀವು ಸ್ವಲ್ಪ ದುಡ್ಡು ಕೊಡ್ತೀನಿ, ಅದನ್ನ ಬ್ಯಾಂಕಲ್ಲಿ ಹಾಕೋ, ಹಂಗ್ ಮಾಡು ಹಿಂಗ್ ಮಾಡು ಅಂತ ನಾವು ಹೇಳ್ತಾ ಹೋದ್ರೆ ಅರ್ಥ ಇದೆಯಾ? ಏನಾದ್ರು ಸ್ವಲ್ಪ ಆದ್ರೂ ಅರ್ಥ ಇದೆಯಾ? ಒಂದು ಚೂರು ಅರ್ಥ ಇಲ್ಲ. ಆ ಸಮಯದಲ್ಲಿ ನಾವು ಆ ವ್ಯಕ್ತಿಯ ಆತ್ಮಕ್ಕಾಗಿ ನಾವು ಪ್ರಾರ್ಥಿಸಬೇಕೇ ಹೊರತು ಆ ವ್ಯಕ್ತಿ ಮಾಡಿರುವ ಪಾಪಗಳ ಬಗ್ಗೆ ಆ ವ್ಯಕ್ತಿಗೆ ಮತ್ತೆ ಮನವರಿಕೆ ಮಾಡಿಕೊಟ್ಟು ಆತನ ಪಾಪಗಳಿಗೆ ಕ್ಷಮೆ ಬೇಡುವುದಕ್ಕಾಗಿ ತಿಳಿಸ್ಕೊಡ್ಬೇಕೇ ಹೊರತು ಅದು ಬಿಟ್ಟು ಶಾಪಿಂಗ್ ಹೋಗೋಣ, ಅಲ್ಲೋಗೋಣ, ಇಲ್ಲೋಗೋಣ, ಅದು ಮಾಡೋಣ, ಇದು ಮಾಡೋಣ, ಸುಮಾರು ವರ್ಷಗಳಲ್ಲಿ ನಿನ್ನ ಹೆಂಡತಿ ಹಿಂಗೆ ಮಾಡಿದ್ಲು, ನಿನ್ನ ಗಂಡ ಹಿಂಗೆ ಮಾಡ್ದ, ನಿಮ್ಮಮ್ಮ ಹಿಂಗೆ ಮಾಡಿದ್ರು, ಅದೆಲ್ಲ ಹೇಳೋಕ್ಕಲ್ಲ ಆ ಟೈಮ್. ಈಗ ರೋಗಿಯ ಯಾವ ರೀತಿ ರೋಗಿ ಕೊನೆ ಗಳಿಗೆಯಲ್ಲಿ ಕಾದು, ಅಂದ್ರೆ ಪ್ರಾಣ ಹೋಗ್ಲಿಕ್ಕೆ ಕಾದು ಕುಳಿತಿದಾನೋ, ಅದೇ ತರ ಅದೇ ಪರಿಸ್ಥಿತಿಯಲ್ಲಿ ನಾವು ಇದ್ದೀವಿ. ಕೊನೆಯ ದಿನಗಳಲ್ಲಿರುವಂತ ಕ್ಷಣಗಳಲ್ಲಿ ನಾವಿದ್ದೀವಿ. ಯಾಕಂದ್ರೆ ಬೈಬಲಲ್ಲಿ ಬರೆದಿರುವ ಎಲ್ಲಾ ಪ್ರವಾದನೆಗಳು ನೆರವೇರ್ತಾ ಇದೆ. ಪ್ರಕಟಣೆ ಪುಸ್ತಕ 16ನೇ ಅಧ್ಯಾಯ 1, 2, 3 ವಾಕ್ಯಗಳು ಬರೆದಿರುವಂತ ಎಲ್ಲಾ ಪ್ರವಾದನೆಗಳು ನೆರವೇರಿ ಆಯ್ತು. ಗಲಿಲಿಯ ಸಮುದ್ರ ಕೆಂಪು ಸಮುದ್ರವಾಗಿ ರಕ್ತವಾಗಿ ಮಾರ್ಪಟ್ಟಾಯ್ತು, ರಕ್ತದ ನದಿಯಾಗಿ ಮಾರ್ಪಟ್ಟಾಯ್ತು. ಎಲ್ಲಾ ಪ್ರವಾದನೆಗಳು ನೆರವೇರಿತು. 16 ನೆರವೇರಿತು, 17 ನೆರವೇರಿತು, 18ರಲ್ಲಿ ನಾವು ಇದ್ದೀವಿ ಈಗ. ಪ್ರೈಸ್ ದಿ ಲಾರ್ಡ್. ಇದ್ಯಾವುದು ನಮಗೆ ಗೊತ್ತಿಲ್ಲ. ಪ್ರವಾದನೆಗಳಂದ್ರೆ ಗೊತ್ತಿಲ್ಲ, ಪ್ರವಾದನೆಗಳ ಬಗ್ಗೆ ತಿಳಿಸ್ಕೊಡ್ತಲ್ಲ. ಆದ್ರೆ ಅವ್ರೇನ್ ಮಾಡ್ತಾರೆ, ಗುಂಪಾಗಿ ಸೇರಿಸ್ಕೊಂಡು, ಗುಂಪಾಗಿ ಕೂರಿಸ್ಕೊಂಡು, ನೋಡಿ, ಆತ್ಮವನ್ನ ಗುಂಪಾಗಿಯೇ ನಾಶ ಮಾಡ್ಲಿಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಎಚ್ಚರಿಕೆ ಕೊಡಬೇಕು, ನ್ಯಾಯ ತೀರ್ಪಿಗಾಗಿ ಎಚ್ಚರಿಕೆ ಕೊಡಬೇಕು. ಆತ್ಮವನ್ನು ರಕ್ಷಿಸಿಕೊಳ್ಳಲಿಕ್ಕೆ ಪ್ರವಾದನೆಗಳು ನೀಡಿರುವ ಸಮಯ, ಅದು ನೆರವೇರುತ್ತಿರುವ ಸಮಯವನ್ನು ಕೂಡ ತಿಳಿಸ್ಕೊಡ್ಬೇಕು. ಪ್ರೈಸ್ ದಿ ಲಾರ್ಡ್. ಆಗ ಮಾತ್ರ ನಾವು ನಮ್ಮ ಆತ್ಮವನ್ನ ರಕ್ಷಿಸಿಕೊಳ್ಳಲಿಕ್ಕೆ ಸಾಧ್ಯ. ಅದಕ್ಕೋಸ್ಕರ ಸೈತಾನ ಏನ್ ಮಾಡ್ತಾನೆ, ದೇವರ ಜೀವವುಳ್ಳ ವಾಕ್ಯಗಳಲ್ಲಿ ಸಂಶಯವನ್ನು ಉಂಟು ಮಾಡ್ತಾನೆ. ಈಗ ಆದಿಕಾಂಡದಲ್ಲೂ ಕೂಡ 3ನೇ ಅಧ್ಯಾಯ ವಾಕ್ಯ 1ರಲ್ಲಿ ನಾವು ನೋಡ್ತೀವಿ, ಹವ್ವಳ ಮನಸ್ಸಿನಲ್ಲಿ ಅವನೊಂದು ಸಂಶಯದ ಬೀಜವನ್ನು ಬಿತ್ತುತ್ತಾನೆ. ಏನಮ್ಮ, ಯಾವ ಹಣ್ಣನ್ನು ತಿನ್ನಬಾರದು ಎಂಬ ಸಂಶಯವನ್ನ ಅವನು ಸೈತಾನ ನೀಡ್ತಾನೆ. ಪ್ರೈಸ್ ದಿ ಲಾರ್ಡ್.
ಹಾಗಾಗಿ ಆ ಸಂಶಯಕ್ಕೆ ಒಳಗಾಗದ ಹಾಗೆ ನಾವೆಲ್ಲರೂ ಭಯಭಕ್ತಿಯಿಂದ ಪ್ರತಿದಿನ ದೇವರ ಜೀವವುಳ್ಳ ವಾಕ್ಯಗಳನ್ನು ಓದಿ, ಒಂದು ವಾಕ್ಯ ಓದಿ ಅದನ್ನು ಧ್ಯಾನಿಸುತ್ತಾ ಆ ವಾಕ್ಯ ಏನು ತಿಳಿಸ್ಕೊಡ್ತಾ ಇದೆ, ಯಾವ ರೀತಿಯಲ್ಲಿ ದೇವರು ನಮ್ಮೊಂದಿಗೆ ಮಾತಾಡ್ತಾ ಇದ್ದಾರೆ, ಯಾವ ಎಚ್ಚರಿಕೆ ಸಂದೇಶವನ್ನು ಕೊಡ್ತಾ ಇದ್ದಾರೆ. ಏಕೆ ಅಂತ ಹೇಳಿದ್ರೆ ಬೈಬಲ್ ಎಂಬುದು ಒಂದು ರೀತಿ ನಾವೇ ಇದ್ದಾಗೆ. ನಾವೇ ನೋವನ ಕಾಲದಲ್ಲಿ ಇದ್ದಂಥ ನಾವೇ ಈಗ ನಮ್ಮ ಕೈಯಲ್ಲಿ ಕೊಟ್ಟಿದ್ದಾರೆ. ದೇವರು ಈ ಬೈಬಲ್ ಮುಖಾಂತರ ಕೊಟ್ಟಿದ್ದಾರೆ. ಇದ್ರ ಒಳಗಡೆ ಬರುವಂತ ಪ್ರತಿಯೊಬ್ಬರು ಸುರಕ್ಷಿತರು. ಆಮೇಲೆ ಈ ಬೈಬಲ್ ಒಳಗಡೆ ಬರುವಂತ ಪ್ರತಿಯೊಬ್ಬರು ಸುರಕ್ಷಿತರು. ಹಾಗಾಗಿ ಪ್ರತಿದಿನ ದೇವರ ವಾಕ್ಯಗಳನ್ನು ಓದುತ್ತಾ, ದೇವರ ವಾಕ್ಯಗಳನ್ನು ಧ್ಯಾನಿಸುತ್ತಾ, ಆ ವಾಕ್ಯಗಳು ಏನು ತಿಳಿಸ್ಕೊಡ್ತಾ ಇದೆಯೋ ಅದರಂತೆ ಜೀವಿಸ್ಲಿಕ್ಕೆ ಪ್ರಯತ್ನಿಸ್ಬೇಕು. ಅದಕ್ಕೆ ಆ ಬೈಬಲ್ ಏನು ಹೇಳ್ತಾ ಇದೆಯೋ ಅದನ್ನು ತಿಳಿಸ್ಕೊಡ್ಲಿಕ್ಕೆ, ಅದನ್ನು ಅರ್ಥೈಸಿಕೊಡ್ಲಿಕ್ಕೆ, ಅದರಂತೆ ಜೀವಿಸ್ಲಿಕ್ಕೆ ನಮಗೆ ಪೋಷಕರಾಗಿರುವವರು ಪವಿತ್ರಾತ್ಮರು. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ಬಹಳ ಎಚ್ಚರಿಕೆಯಾಗಿರೋಣ. ದೇವರ ವಾಕ್ಯಕ್ಕೆ ಅತಿ ಹೆಚ್ಚು ಗಮನ ಕೊಡೋಣ, ಸೈತಾನನ ವಾಕ್ಯಕ್ಕೆ ಅಲ್ಲ. ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಆಮೆನ್.